ಅವರು ನಮ್ಮಲ್ಲಿ ದೇವರ ಸಂದೇಶ ಹಾಗೂ ಪ್ರಾರ್ಥನೆಗೆ ವಿಶೇಷ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆದರೂ ಇನ್ನೂ ಅನೇಕ ವಿಷಯಗಳು ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಗೊತ್ತಿಲ್ಲದ ವಿಷಯಗಳು ಅಥವಾ ನಾವು ಮಾಡದೇ ಇರುವಂಥ ವಿಷಯಗಳನ್ನು ಅವರು ತಿಳಿಯಪಡಿಸ್ತಾರೆ. ಆ ಮೂಲಕವಾಗಿ ಪರಿಣಾಮಕಾರಿಯಾಗಿ ನಮ್ಮ ಪ್ರದೇಶದಲ್ಲಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ, ದೇವರ ಶಕ್ತಿಯ ಅನುಭವವನ್ನು ಹೊಂದಿಕೊಳ್ಳುವುದಕ್ಕೆ ದೇವರು ಅವರ ಮೂಲಕವಾಗಿ ನಮ್ಮನ್ನು ಕೂಡ ಬಲಪಡಿಸಲಿ, ಉತ್ತೇಜನಪಡಿಸಲಿ. ಮುಂದಿನ ಸಮಯವನ್ನು ನಾನು ಪಾಸ್ಟರ್ ಜೆರೆಮಯ ಪೌಲ್ ಅವರಿಗೆ ಒಪ್ಪಿಸಿಕೊಡುತ್ತೇನೆ. ಆಮೆನ್. ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸ್ಥಳದಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪ್ರೀತಿಯ ಸಭಾ ಪಾಲಕರಿಗೂ ಮತ್ತು ನನ್ನನ್ನು ಈ ಸಭೆಗೆ ಪರಿಚಯ ಮಾಡಿದಂತಹ ಪಾಸ್ಟರ್ ಫರ್ನಾಂಡಿಸ್ರವರಿಗೂ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಇದರೊಂದಿಗೆ ನನ್ನನ್ನು ನಿನ್ನೆ ದಿನ ಸ್ವಾಗತ ಮಾಡಿ ನನ್ನನ್ನು ಪೋಷಿಸಿದಂತಹ ಪಾಸ್ಟರ್ ಮೋಹನ್ ಮತ್ತು ಅವರ ಕುಟುಂಬದವರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ನೀವು ಕೇಳಿದ ಹಾಗೆ ನನ್ನ ಹೆಸರು ಜೆರೆಮಿಯ ಪಾಲ್. ನಾನು ಹಿಂದೂ ಕುಟುಂಬದಿಂದ ಕರ್ತನ ಕಡೆಗೆ ಬಂದವನು. ತರೀಕೆರೆಯ ಪಕ್ಕದಲ್ಲಿ ಒಂದು ಚಿಕ್ಕ ಹಳ್ಳಿ ಉಂಟು, ದುಗ್ಲಾಪುರ ಎಂಬುದಾಗಿ. ಆ ಗ್ರಾಮದಲ್ಲಿ ನನ್ನ ಸ್ವಂತ ಹುಟ್ಟೂರಿನಲ್ಲಿ ಕಳೆದ 12 ವರ್ಷಗಳಿಂದ ಸಭೆಯ ಸೇವೆಯನ್ನು ಮಾಡುತ್ತಾ ಬರ್ತಿದ್ದೇನೆ. ಈಗ ಇನ್ನೂ 2 ಬ್ರಾಂಚ್ ಸಭೆಗಳನ್ನು ಸ್ಥಾಪಿಸುವಂತೆ ದೇವರು ಸಹಾಯ ಮಾಡಿದರು. ಈಗ ಪ್ರತಿ ಭಾನುವಾರ 3 ಆರಾಧನೆಗಳು ವಿವಿಧ 3 ಸ್ಥಳಗಳಲ್ಲಿ ನಡೆಯುತ್ತಾ ಉಂಟು. ಆ ಸೇವೆಯನ್ನು ಮಾಡುತ್ತಲೇ ಇದ್ದೇನೆ. ಹಾಗೆ ಸೇವಕರು ಹೇಳಿದ ಹಾಗೆ ಕರ್ನಾಟಕ ಪ್ರಾರ್ಥನಾ ಕರೆ ಎಂಬುದಾಗಿ ನಿಮ್ಮಲ್ಲಿ ಅನೇಕರಿಗೆ ಪರಿಚಯವಿರಬಹುದು. ಕರ್ನಾಟಕ ಪ್ರಾರ್ಥನಾ ಕರೆ ಎಂಬುವಂಥದ್ದು ಒಂದು ಸಂಸ್ಥೆಯಲ್ಲ, ಅದೊಂದು ಪ್ರಾರ್ಥನೆಯ ಚಳುವಳಿ. ಈ ಪ್ರಾರ್ಥನೆಯ ಚಳುವಳಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾಂಚಿ ಇವರು ಯಾರೂ ಇಲ್ಲವೇ ಇಲ್ಲ. ಎಲ್ಲರೂ ಕೂಡ ಅವರವರು ತಮ್ಮ ಸಭಾ ಪಾಲಕರುಗಳೇ ಹೆಚ್ಚಾಗಿದ್ದೇವೆ ಅದರಲ್ಲಿ. ಆದ್ದರಿಂದ ಇತರ ಅನೇಕ ಪಾಸ್ಟರ್ ಫರ್ನಾಂಡಿಸ್ರವರು ಕೂಡ ನಮ್ಮ ಜೊತೆಯಲ್ಲಿ, ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಒಂದು ಪ್ರಾರ್ಥನೆಯ ಕಾರ್ಯಗಳಲ್ಲಿ ಭಾಗವಹಿಸುತ್ತಾರೆ. ಎಲ್ಲರೂ ತಮ್ಮ ಸಭೆಯಿಂದ ಬರುವಂಥ ಆದಾಯದಿಂದ ತಮಗೆ ದೊರೆತದ್ರಲ್ಲಿ ಕರ್ನಾಟಕವನ್ನು ಸಂಧಿಸಲ್ಪಡಬೇಕೆಂಬ ಉದ್ದೇಶದಿಂದ ಒಟ್ಟಾಗಿ ಕೂಡಿ ಬಂದು ಈ ಪ್ರಾರ್ಥನಾ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಇರುವಂಥ 10-15 ಜನಕ್ಕಿಂತ ಹೆಚ್ಚು ಸೇವಕರುಗಳಿದ್ದೇವೆ. ಅದರಲ್ಲಿ ಎಲ್ಲರೂ ಕೂಡ ಅವರದೇ ಆದ ಸಂಘ ಸಂಸ್ಥೆಗಳಲ್ಲಿ ಇದ್ದುಕೊಂಡು ಸೇವೆ ಮಾಡುವಂಥ ಸೇವಕರು. ಆದರೆ ಈ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದ್ರಿಂದ ಕರ್ನಾಟಕಕ್ಕಾಗಿ ಏನಾದರೂ ಮಾಡಬೇಕೆಂಬ ಒಂದು ಛಲ ಇರುವುದಾದರೆ ಅಂಥ ಛಲ ಇರುವಂಥ ಪ್ರತಿಯೊಬ್ಬರು ಕೂಡ ಕರ್ನಾಟಕ ಪ್ರಾರ್ಥನಾ ಕರೆಯೇ. ಕರ್ನಾಟಕಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತಹ ಒಂದು ಕರೆಯಾಗಿದೆ ಕರ್ನಾಟಕ ಪ್ರಾರ್ಥನಾ ಕರೆ. ನಮಗೊಂದು ಸಭೆ ಇದೆ, ಅದರ ಹೆಸರು ಪ್ರಾರ್ಥನಾ ಯೋಧರ ಆರಾಧನಾ ಕೇಂದ್ರ, ಪ್ರೇಯರ್ ಸೋಲ್ಜಿಯರ್ಸ್ ವರ್ಷಿಪ್ ಸೆಂಟರ್ ಅಂತೇಳಿ. ಇದನ್ನು 2004ರಲ್ಲಿ ಪ್ರಾರಂಭಿಸುವಂತೆ, ಈ ಸೇವೆಯಲ್ಲಿ ಮುಂದುವರಿಯುವಂತೆ ದೇವರು ಸಹಾಯ ಮಾಡಿದರು. ಇದು ನನಗೆ ನನ್ನ ಪತ್ನಿ ಹಾಗೂ 2 ಮಕ್ಕಳಿದ್ದಾರೆ. ನನ್ನ ಜೊತೆಯಲ್ಲಿ ಇತರ ಸೇವಕರುಗಳು ಕೂಡ ಒಟ್ಟಿಗೆ ಸೇರಿ ಸೇವೆ ಮಾಡ್ತಿದ್ದಾರೆ. ಈ ಉಡುಪಿಯ ಭಾಗದಲ್ಲೆಲ್ಲ ಬರುವಾಗ ನನಗೆ ಹೆಚ್ಚು ಈಚೆ ಕಡೆಗೆ ಆಕರ್ಷಿಸಿದ್ದು ಪಾಸ್ಟರ್ ಮೋಹನ್ ಅವರು ನನ್ನ ಸಂಗಡ ಬಂದಿದ್ದಾರೆ. ಅವರು ಈ ಕಡೆಯ ಭಾಗದ ಕುರಿತಾಗಿ ನನಗೆ ಕೆಲವು ಸಂಗತಿಗಳನ್ನ ತಿಳಿಸಿ ಪ್ರಾರ್ಥಿಸಲಿಕ್ಕೆ ಪ್ರೋತ್ಸಾಹ ಮಾಡಿದಂಥ ಒಬ್ಬ ಸೇವಕರು. 1 ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಥ್ಯಾಂಕ್ ಯು ಡ್ಯಾಡಿ. ನನ್ನಲ್ಲಿ ಮಮತೆ ಇಟ್ಟು ಬಲಿಯಾದೆ ಶಿಲುಬೆಯಲ್ಲಿ, ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ, ಪ್ರತ್ಯೇಕಿಸಿದೆ ನಾ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು, ನನ್ನ ಪ್ರತ್ಯೇಕಿಸಿದೆ ನಾ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು. ಆರಾಧನೆ ನಿಮಗೆ ಅನುದಿನವೂ ನಿಮಗೆ యేసయ్య, ಆರಾಧನೆ ನಿಮಗೆ
ಅನುದಿನವೂ ನಿಮಗೆ ನಿನಗೆಂದು ನಮ್ಮನ್ನು ಪ್ರತ್ಯೇಕಿಸಿ ಸಮಯವು ಹತ್ತಿರವಾದಾಗ ನಿನ್ನ ಕ್ಲುಪ್ತ ಕಾಲದಲ್ಲಿ ನಮ್ಮನ್ನು ಹೆಸರೇಳಿ ಕರೆದು ಬೇರ್ಪಡಿಸಿ ನಿಲ್ಲಿಸಿದ ನಿನ್ನ ಪ್ರೀತಿಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಿನ್ನ ಆತ್ಮನಲ್ಲಿ ನಮ್ಮೊಬ್ಬೊಬ್ಬನ್ನು ಬಲಪಡಿಸು. ನಿನ್ನ ರಾಜ್ಯದ ಎಲ್ಲೆಗಳು ಇವರೊಳಗಡೆ ವಿಸ್ತರಿಸಲ್ಪಟ್ಟದಕ್ಕಾಗಿ ಸ್ತೋತ್ರ. ಇನ್ನೂ ಅನೇಕರಲ್ಲಿ ನಿನ್ನ ರಾಜ್ಯವು ವಿಸ್ತರಿಸಲ್ಪಡುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಿನ್ನ ಕೃಪೆ ಹಸ್ತದಲ್ಲಿ ಮರೆ ಮಾಡಿಕೊಂಡು ಪರಿಶುದ್ಧಾತ್ಮನಲ್ಲಿ ನಮ್ಮನ್ನು ಸ್ಥಿರಪಡಿಸಿ ಕೇಳುವ ಪ್ರತಿಯೊಂದು ವಾಕ್ಯಗಳು ನೀವು ವಾಕ್ಯವಾಗಿದ್ದೀರಿ. ಆ ವಾಕ್ಯಗಳು ನಮ್ಮ ಹೃದಯದ ಆಳದಲ್ಲಿ ಬೇರೂರಲಿ ನಿನಗಾಗಿ ಪ್ರಕಾಶಿಸುವಂತೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಬಲದಲ್ಲಿ ನಮ್ಮೊಬ್ಬೊಬ್ಬನ್ನು ಕೂಡ ನಡೆಸಬೇಕೆಂಬುದಾಗಿ ನಾವು ಕೇಳಿಕೊಳ್ತೇವೆ. ನಿನ್ನ ಕೃಪಾಸ್ತ ನಮ್ಮ ಮೇಲೆ ಆವರಿಸಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೇನ್ ಆಮೇನ್. ಎಲ್ಲರೂ ಸಂತೋಷವಾಗಿದ್ದೀರಲ್ಲ? ನಿಮ್ಮ ಪಕ್ಕದಲ್ಲಿದ್ದರೆ ಕೈ ಕೊಟ್ಟು ಕೇಳ್ರಿ. ಹ್ಯಾಪಿ ತಾನೇ? ಸಂತೋಷ ತಾನೇ? ಯಾರೂ ಒಬ್ಬರೇ ಕೂತ್ಕೊಳ್ಬೇಡಿ, ಸಾಧ್ಯವಾದಷ್ಟು ಇಬ್ಬಿಬ್ಬರ ಜೊತೆಯಲ್ಲಿರ್ರಿ. ಯಾಕಂದರೆ ನನ್ನ ಜೊತೆಯಲ್ಲಿ ನೀವು ಮಾತನಾಡಬೇಕು. ಇವತ್ತು ನಿಮ್ಮ ಜೊತೆಯಲ್ಲಿ ಸಂದೇಶದ ಥರ ಇರಲ್ಲ, ನಿಮ್ಮ ಜೊತೆಲಿ ನಾನು ಮಾತಾಡ್ತಿರ್ತೇನೆ, ನೀವು ಕೂಡ ನನ್ನ ಜೊತೆಯಲ್ಲಿ ಮಾತನಾಡಿ. ಸರಿ, ನಾವೊಂದು ವಾಕ್ಯಗಳನ್ನ ಓದಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡುವವರಾದ್ರಿಂದಲೇ ನಾವಿವತ್ತಿಲ್ಲಿ ಕೂಡಿ ಬಂದಿದ್ದೇವೆ. ಆಮೇಲೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ಯಾವುದೋ ಒಂದು ವಿಷಯವನ್ನು ಹೇಳಲಿಕ್ಕಾಗಿ ನಾನು ಬರಲಿಲ್ಲ, ನಿಮಗೆ ಗೊತ್ತಿರೋದನ್ನೇ ಹೇಳಲಿಕ್ಕೆ ಬಂದಿದ್ದೇನೆ. ನಿಮ್ಮ ಪಕ್ಕದಲ್ಲಿ ಕೈ ಕೊಟ್ಟಿದ್ದವ್ರಿಗೆ ಹೇಳಿ, ಗೊತ್ತಿಲ್ಲದೆ ಇರೋದಲ್ಲ, ಗೊತ್ತಿರೋದೆ. ಸ್ವಲ್ಪ ಮನಸ್ಸಿಗೆ ಫ್ರೀ ಆಯ್ತಲ್ಲ ಈಗ? ಇವ್ರು ಯಾವುದೋ ಹೊಸದೇನೋ ತಂದು ಹಾಕ್ತಾ ಇದ್ದಾರೇನೋ ಅಂತೇಳಿ ಚಿಂತೆ ಮಾಡಬೇಡಿ. ನಿಮಗೆ ಗೊತ್ತಿರೋ ವಿಷಯನೇ ನಿಮ್ಮ ಜೊತೆಯಲ್ಲಿ ಸ್ವಲ್ಪ ಪ್ರಕಾಶಗೊಳ್ಳಲಿ ಅಂಥೇಳಿ ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ಸರಿ, ಯೆಶಾಯನ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 6 ಮತ್ತು 7ನೇ ವಚನವನ್ನು ಓದೋಣ. ಯೆಶಾಯನ ಪ್ರವಾದನೆ ಗ್ರಂಥ 62ನೇ ಅಧ್ಯಾಯ 6 ಮತ್ತು 7ನೇ ವಚನ. ಯಾರಾದರೂ ಓದ್ಬೋದಾದ್ರೆ ಓದ್ರಿ. ಓಕೆ. ಯೆರೂಸಲೇಮೇ, ನಾನು ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿರರು. ಸರಿ, 2ನೇ ವಚನ, 7ನೇ ವಚನ. ಯೆಹೋವನಿಗೆ ಜ್ಞಾಪಿಸುವವರೇ, ಆತನು ಯೆರೂಸಲೇಮನ್ನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದೆ. ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನಿಮಗೆ ವಿರಾಮವಿಲ್ಲದಿರಲಿ, ಆತನಿಗೂ ವಿರಾಮ ಕೊಡದಿರಿ. ನನ್ನ ಕನ್ನಡ ನಿಮಗೆಲ್ಲರಿಗೂ ಅರ್ಥ ಆಗುತ್ತಲ್ಲ? ನಾವು ಮಧ್ಯಭಾಗದವರು, ಸ್ವಲ್ಪ ನಿಧಾನ ಮಾತಾಡ್ತೇನೆ. ಅರ್ಥ ಆಗುತ್ತಲ್ಲ ಎಲ್ಲರಿಗೂ? ಆಗ್ಬೋದಲ್ಲ? ಸಂತೋಷವಾಗಿದ್ದೀರಲ್ಲ? ಈ 2 ಸಂಗತಿಗಳು 2 ವಿಷಯಗಳನ್ನ ಹೇಳ್ತದೆ. 6ನೇ ವಚನ, ದೇವರು ತನ್ನ ಕಾವಲುಗಾರರನ್ನು ನೋಡಿ ಪಟ್ಟಣಕ್ಕೆ ಅಭಯವನ್ನು ಕೊಡ್ತಾ ಇದ್ದಾರೆ. 2ನೇ ವಚನ, ಪಟ್ಟಣವನ್ನು ನೋಡಿ ಕಾವಲುಗಾರರಿಗೆ ಎಚ್ಚರಿಸುವುದನ್ನು ನೋಡ್ತೇವೆ. ಪಟ್ಟಣವನ್ನು ನೋಡಿ ಕಾವಲುಗಾರರನ್ನು ಎಚ್ಚರಿಸುವುದನ್ನು ನೋಡ್ತೇವೆ. ಸರಿ, ಈಗ 6ನೇ ವಚನದಲ್ಲಿ ಬರೆದಿದೆಯಲ್ಲ, ಏನಂತ? ಯೆರೂಸಲೇಮೇ, ನಾನು ನಿನ್ನ ಪೌಳಿಯ ಗೋಡೆಗಳ ಮೇಲೆ ಕಾವಲುಗಾರರನ್ನು ನೇಮಿಸಿದ್ದೇನೆ ಅಂತ. ಹಾಗಿದ್ರೆ ಯೆರೂಸಲೇಮ್ ಅನ್ನೋ ಸ್ಥಳದಲ್ಲಿ ನಿಮ್ಮ ಸ್ವಂತ ಊರ ಹೆಸರನ್ನು ಉಪಯೋಗಿಸಿಕೊಳ್ಬೋದಾ? ಹೇಳ್ಬೋದಾ? ನೀವು ಬಂದಂಥ ಊರಿನ ಹೆಸರನ್ನು ಹೇಳಿ, ಅಥವಾ ನಿಮ್ಮ ಏರಿಯಾ, ನಗರ, ಆ ಹೆಸರನ್ನು ಹೇಳಿ ಮುಂದಿನ ವಾಕ್ಯ ಓದಿ. ಎಲ್ಲರೂ ಕೂಡ ಓದಿ. ನಾನು ತರೀಕೆರೆಯಿಂದ ಬಂದೆ, ಅದರಿಂದ ತರೀಕೆರೆಗೆ ಸದ್ಯಕ್ಕೆ ಹೇಳಲ್ಲ, ಈಗ ಉಡುಪಿ ಹೇಳ್ತೇನೆ. ಉಡುಪಿಯೇ, ನಾನು ನಿನ್ನ ಪೌಳಿ ಗೋಡೆಗಳಲ್ಲಿ ಕಾವಲುಗಾರನನ್ನು ನೇಮಿಸಿದ್ದೇನೆ. ಅವರು ಹಗಲು ಇರುಳು ಮೌನವಾಗಿರರು. ನೀವು ನಿಮ್ಮ ಊರ ಹೆಸರು ಹೇಳಿದ್ರಾ? ಏನು ವಿಶೇಷ ಗೊತ್ತಾ? ದೇವರು ಪಟ್ಟಣಕ್ಕೊಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಯಾರನ್ನು ನೋಡ್ಕೊಂಡು ಕೊಡ್ತಾ ಇದ್ದಾರೆ? ಮಾತಾಡಿ ನನ್ನ ಜೊತೆಲಿ. ಯಾರನ್ನು ನೋಡಿಕೊಂಡು? ಪಕ್ಕದಲ್ಲಿದ್ದವ್ರಿಗೆ ಹೇಳಿ ಚೂರು, ನನ್ನನ್ನು ನೋಡಿ
ದೇವರು ಪಟ್ಟಣಕ್ಕೆ ಭರವಸೆ ಕೊಡ್ತಾ ಇದ್ದಾರೆ. ಕಾವಲುಗಾರರ ಕೆಲಸ ಏನು? ಸುಮ್ಮನೆ ಇರೋದಾ? ಚೆನ್ನಾಗಿ ತಿನ್ನೋದು ಅದೇನಾ? ಅಲ್ವಾ? ಇಲ್ಲ ಅವ್ರು ಸುಮ್ಮನೆ ಅವ್ರ ಖುಷಿಗೆ ಆಡಿ ಹಾಗೆ ಹೋಗೋದಾ? ಏನು ಕೆಲಸ? ಕಾವಲುಗಾರರ ಕೆಲಸ ಏನು? ಯಾವುದನ್ನು? ಪಟ್ಟಣವನ್ನು ನಿಜವಾಗ್ಲೂ ಸರಿ. ಹಾಗಿದ್ರೆ ಮೊನ್ನೆ ದಿನ ನಾನು ಕೂಡ ಪ್ರಾರ್ಥನೆಯಲ್ಲಿ ಕೂತ್ಕೊಂಡಿದ್ದೆ. ಒಬ್ಬರು ಸೇವಕರು ಮಾತನಾಡ್ತಾ ಇದ್ದರು. ಒಂದು ಪ್ರಾರ್ಥನೆಯ ಕಾನ್ಫರೆನ್ಸ್ ಆಗಿತ್ತು. ಕೂತ್ಕೊಂಡಿದ್ದಾಗ ನನ್ನ ಹೃದಯವನ್ನು ತಾಕ್ತು, ಭಯಂಕರವಾಗಿ ತಾಕ್ತದೆ. ಹೆಚ್ಚು ಕಡಿಮೆ ನಾನು ಅಪ್ಸೆಟ್ ಆದರೆ ಅಂದರೆ ತಪ್ಪಾಗಲಾಗೋದು. ಎಲ್ಲರ ಜೊತೆಯಲ್ಲಿ ನಗಾಡ್ಕೊಂಡಿರ್ತಿದ್ದೆ, ಟೋಟಲಿ ಅಪ್ಸೆಟ್, ಕೊಲಾಪ್ಸ್ ಆಗ್ಬಿಟ್ಟೆ. ಯಾಕೆ ಕೊಲಾಪ್ಸ್ ಆದೆ ಗೊತ್ತಾ? ಮಲಾಕಿಯ ಪುಸ್ತಕ 25ನೇ ಅಧ್ಯಾಯ 26ನೇ ವಾಕ್ಯ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 26ನೇ ವಾಕ್ಯ. ನನಗದು ಹೃದಯಕ್ಕೆ ಈಟಿ ತಗೊಂಡು ತಿವಿದ ಹಾಗೆ ಆಯಿತು. ಯಾಕಪ್ಪ ಅಂತ ಕೇಳ್ತೀರಾ? ನೋಡ್ರಿ ಏನಿದೆ ಅಲ್ಲಿ. ಆಗ ಅವನ ದನಿಯು ಅವನಿಗೆ ಇದು ನನಗೆ ನಡೆದದ್ದು ಗುರುವಾರ, ಹೆಚ್ಚು ದಿನ ಆಗಲಿಲ್ಲ. ಏನಂತಿದೆ ಅಲ್ಲಿ? ಏನಂತಿದೆ? ಎಲ್ಲರಿಗೂ ಓದ್ಲಿಕ್ಕೆ ಬರ್ತದಾ? ಓದ್ಲಿಕ್ಕೆ ಬರಲಿಲ್ಲ ಅಂದ್ರೆ ನನ್ನ ಜೊತೆಲಿ ಹೇಳಿ. ಮೈಗಳ್ಳನಾದ ಕೆಟ್ಟ ಆಳು ನೀನು. ನನ್ನನ್ನದು ಬಹಳ ತಾಕ್ತು. ಯಾಕೆ ತಾಕ್ತು ಗೊತ್ತಾ? ಮೈಗಳ್ಳ ಅಂದ್ರೆ ಅರ್ಥ ಏನು? ಆಗ ದೇವ್ರು ಕೇಳಿ, ಇನ್ನು ಎಷ್ಟು ಕಾಲ ನಿನಗೆ ಬೇಕು? ಇನ್ನು ಎಷ್ಟು ಕಾಲ ಬೇಕು? ಏನು ಮಾಡ್ತಾ ಇದೀಯಾ? ಈಗ ತಿರುಗಿ ಬನ್ನಿ ಯೆಶಾಯ 62:6ನೇ ವಾಕ್ಯಕ್ಕೆ. ಕೆಲಸವನ್ನು ಕೊಟ್ಟ ದೇವರು ನಮ್ಮ ಯಜಮಾನ. ಒಂದು ವೇಳೆ ಒಂದಿನ ದೇವರ ಮುಂದೆ ನಾನು ನೀವು ನಿಂತ್ಕೊಂಡಾಗ, ಸುಂದರವಾದ ಆಗಲೇ ಹಾಡಾಡಿದ್ವಲ್ಲ, ಅವಾಗಲೊಂದು ಹಾಡಾಡಿದ್ವಲ್ಲ, ಮಹಿಮೆ ದೇವರು ಬರ್ತಾರೆ ಅಂತೇಳಿ. ಹೌದಾ ಇಲ್ವಾ? ಖುಷಿಯಿಂದ ಆಡಿದ್ರಲ್ವಾ? ಓಕೆ. ಆತನು ಬಂದಾಗ ಆತನ ಮುಂದೆ ನಿಂತರೆ ಆತನು ನನ್ನನ್ನು ನಿಮ್ಮನ್ನು ನೋಡಿ ಮೈಗಳ್ಳನಾದ ಕೆಟ್ಟ ಆಳು ಅಂತ ಅನ್ಸ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟನಾ? ಬಲ ನಂಬಿಗಸ್ತ ಆಳು ಅನ್ಸ್ಕೊಳ್ಳೋದು ನಿಮ್ಗೆ ಇಷ್ಟನಾ? ನಮ್ಗೆ ಯಾವಾಗಲೂ ಒಳ್ಳೇದು ಅನಿಸ್ಕೊಳ್ಳೋದೇ ಇಷ್ಟ. ಆದರೆ ಬೇರೆಯವ್ರು ಕೊಡುವಾಗೆಲ್ಲ ಕೆಟ್ಟದೇ ಕೊಡೋದು. ಬೇರೆಯವ್ರ ಬಗ್ಗೆ ಏನು ಹೇಳ್ತೀವಿ? ಅವರು ನಮ್ಮ ಬಗ್ಗೆ ಹೇಳುವಾಗ ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನನಗೂ ನಿಮಗೂ ಒಂದೇ ಥರ ಸ್ವಾಮಿ ಉತ್ತರ ಕೊಡಬೇಕಾ? ಬಲ ನಂಬಿಗಸ್ತ ಅಂತ ಅನಿಸ್ಕೊಳ್ಬೇಕಾ? ಹಾಗಿದ್ರೆ ಮೈಗಳ್ಳತನ ಬಿಡಬೇಕು. ಏನು ಹೇಳೋದಾದ್ರೆ ಏನು ಬಿಡಬೇಕು? ಸೋಮಾರಿತನ ಬಿಡಬೇಕು. ಯಾಕೆ ಸೋಮಾರಿತನ? ಕಾವಲುಗಾರ ಒಂದು ವೇಳೆ ಸೋಮಾರಿ ಆದರೆ ಏನಾಗ್ಬೋದು? ಪಟ್ಟಣ ಏನಾಗ್ಬೋದು? ಈಗ ನಾನು ಕೇಳ್ತೇನೆ, ಈಗ ನಮ್ಮ ಪಟ್ಟಣದ ಸ್ಥಿತಿ ಹೇಗಿದೆ? ನಾವಿರುವಂಥ ವಾತಾವರಣ ಹೇಗಿದೆ? ನಮ್ಮ ನೆರೆ ಹೊರೆಯವರೆಲ್ಲ ಹೇಗಿದ್ದಾರೆ? ಯಾವ ಸ್ಥಿತಿಯಲ್ಲಿದೆ? ಕೆಲವರ ಮನೆಯಲ್ಲಿ ಈ ಥರ ಒಂದು ವಾಕ್ಯ ಇರ್ತದೆ, ಯೆಹೋಶುವನ ಪುಸ್ತಕದೊಂದು ವಾಕ್ಯ, ನಾನು ನನ್ನ ಮನೆಯವರು. ಹೇಳಿ ಒಂಚೂರು ಜೋರಾಗಿ. ಎಲ್ಲರ ಮನೇಲಿ ಇದೆಯಾ? ಎಷ್ಟು ಮನೇಲಿದೆ? ಒಂಚೂರು ಕೈ ಎತ್ರಿ. ಅಯ್ಯೋ, ನಾನು ನಿಮ್ಮನ್ನು ಬೈಯಲ್ಲ, ಹೇಳ್ರಿ, ಕೈ ಎತ್ರಿ. ಎಷ್ಟು ಮನೆಯಲ್ಲಿ ಈ ವಾಕ್ಯದ ಬೋರ್ಡ್ ಇದೆ ಅಂತ ಕೇಳಿದೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಇದೆಯಾ ಇಲ್ವಾ? ಇದೆಯಾ? ಇದ್ದವರಿಗಾಗಿ ಸ್ತೋತ್ರ, ಇಲ್ಲದವರಿಗಾಗಿ ಸ್ತೋತ್ರ. ಈಗ ನನ್ನ ಜೊತೆಲಿ ಆ ವಾಕ್ಯ ಹೇಳಿ. ಯಾರು ಹೆಂಗೆ ಹೋದರೆ ನನಗೇನು? ಹೇಳಲ್ವಾ? ಯಾರು ಹಾಳಾದರೆ ನನಗೇನು?
ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು. ನನ್ನ ಬೀದಿಯೆಲ್ಲ ಹಾಳಾಗೋದ್ರೆ ನನಗೇನು ಚಿಂತೆ ಇಲ್ಲ, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು. ಅವನು ಕುಡುಕನಾದ್ರೆ ಏನು, ವೇಶ್ಯ ಆದ್ರೆ ಏನು, ಪಾಪಿ ಆದ್ರೆ ಏನು, ಹೆಂಗಾದ್ರೂ ಕೆಟ್ಟು ಹೋಗ್ಲಿ, ನಾನು ನನ್ನ ಮನೆಯವರು ಭಾನುವಾರ ಚರ್ಚಿಗೆ ಹೋಗ್ತೇವೆ. ಹೀಗೇನಾ? ಹೀಗೇನಾ? ಇಲ್ವಾ? ಸತ್ಯ ಹೇಳಿ, ಇವತ್ತು ಸತ್ಯ ಹೇಳಿ. ನೀವು ಯಾವ ರೀತಿಯಲ್ಲಿ ಸಭೆಯ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದೇವೆ? ನೀವು ಇವತ್ತು ದೇವರಿಗೋಸ್ಕರ ಯಾವ ವೈರಾಗ್ಯದಲ್ಲಿದ್ದೇವೆ? ನಾವು ಬರಬೇಕು, ಒಳ್ಳೆ ಮ್ಯೂಸಿಕ್ ಕೇಳಬೇಕು, ಕೈ ತಟ್ಟಬೇಕು, ಕುಣಿಬೇಕು, ಸ್ವರ್ಗ ನೋಡಬೇಕು, ಆರಾಧಿಸ್ಬೇಕು, ಆರಾಧನೆ ಮುಗಿದ ಮೇಲೆ ಆಮೇಲೆ ಹೇಳಿದ್ಮೇಲೆ ಪಕ್ಕದಲ್ಲಿದ್ದವ್ರಿಗೆ ಕೈನೂ ಕೊಡಲ್ಲ, ಮುಖ ನೋಡಿ ಒಂದು ಪ್ರೈಸ್ ನೋಡಿ ಹೇಳಲ್ಲ, ನಾವು ಹೋಗ್ಬಿಡ್ಬೇಕು. ನನಗೂ ನಿಮಗೂ ನಾಚಿಕೆ ಆಗಬೇಕು, ಶೇಮ್ ಆಗಬೇಕು. ಯಾಕೆ? ಯೇಸು ರಕ್ತ ಸುರಿಸಿದ್ದು ನಿಮ್ಮೊಬ್ಬರಿಗೋಸ್ಕರ ಮಾತ್ರನಾ? ನಿಮ್ಮೊಬ್ಬರಿಗೋಸ್ಕರ ಮಾತ್ರನಾ? ಲೋಕ ಆಚೆ ಇರಲಿರಿ, ನಿಮ್ಮೊಬ್ಬರಿಗೋಸ್ಕರ ಮಾತ್ರನಾ? ಯಾಕಂದರೆ ನಿಮ್ಮ ಪಕ್ಕದಲ್ಲಿರುವಂಥ ನಿಮ್ಮ ಅಣ್ಣ ಅಥವಾ ನಿಮ್ಮ ತಮ್ಮ, ನಿಮ್ಮ ಕುಟುಂಬದವರು, ನಿಮ್ಮ ನೆರೆಹೊರೆಯವರು, ಅವರಿಗೋಸ್ಕರ ಎಲ್ಲ ಯೇಸು ರಕ್ತ ಸುರಿಸ್ಲಿಲ್ವಾ? ಸುರಿಸಿದಾರ ಇಲ್ವಾ? ನನ್ನ ಜೊತೆಲಿ ಬೇಜಾರಾಗಬೇಡಿ. ನನ್ನ ಜೊತೆಲಿ ಬೇಜಾರಾದ್ರೆ ನಿಮ್ಗೇನೂ ಪ್ರಯೋಜನ ಇಲ್ಲ. ನೀವು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯ 4ನೇ ಅಧ್ಯಾಯ ಓದುವಾಗ ದೇವರು ಕಾಯಿನನಿಗೆ ಒಂದು ಪ್ರಶ್ನೆ ಕೇಳಿದರು. ಏನು ಪ್ರಶ್ನೆ ಕೇಳಿದರು? ಸರ್ವೇಸಾಮಾನ್ಯ ಗೊತ್ತಿರಬೇಕಲ್ಲ, 4ನೇ ಅಧ್ಯಾಯದಲ್ಲಿ ಗೊತ್ತಿದೆಯಾ ಗೊತ್ತಿಲ್ವಾ? ಗೊತ್ತಿದೆಯಲ್ಲ? ಏನು ಪ್ರಶ್ನೆ ಕೇಳಿದರು? ನಿಮ್ಮ ಪಕ್ಕದಲ್ಲಿದ್ದವ್ರನ್ನ ಕೇಳಿ ನೋಡ್ರಿ ಏನು ಪ್ರಶ್ನೆ ಅಂತ, ಅವ್ರೇನು ಉತ್ತರ ಹೇಳ್ತಾರೆ ಕೇಳಿ. ಏನು ಪ್ರಶ್ನೆ ಕೇಳಿದ್ರು ಹೇಳ್ರಿ? ಏನು ಪ್ರಶ್ನೆ ಕೇಳಿದ್ರು? ಚೂರು ಜೋರಾಗಿ ಹೇಳಿ ಉತ್ತರ. ನನ್ನ ಜೊತೆ ಜಗಳ ಮಾಡ್ಕೊಂಡಿಲ್ಲ ತಾನೆ ಯಾರು? ಪ್ರೈಸ್ ಲಾರ್ಡ್. ನಾನು ನಿಮಗೆ ಹಲ್ಲೆಲೂಯಾ ಹೇಳಿಸಲ್ಲ, ಸ್ತೋತ್ರ ಹೇಳಿಸಲ್ಲ, ಆಮೇಲೆ ಹೇಳಿಸಲ್ಲ. ನಿಮಗೆ ಬೇಕಿದ್ರೆ ಹೇಳಿ, ಎಲ್ಲಿ ಆಮೇಲೆ ಹೇಳ್ಬೇಕು ಅಲ್ಲಿ ಹೇಳಿ, ಎಲ್ಲಿ ಹಲ್ಲೆಲೂಯಾ ಹೇಳ್ಬೇಕು ಹೇಳಿ, ಎಲ್ಲಿ ಸ್ತೋತ್ರ ಹೇಳ್ಬೇಕು ಹೇಳಿ. ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ನಾನು ಅದಕ್ಕೆಲ್ಲ ವಿರೋಧಿ ಅಲ್ಲ, ಅದ್ಯಾವುದಕ್ಕೂ ನಾನು ವಿರೋಧಿ ಅಲ್ಲ. ಅಥವಾ ಇವ್ರು ಯಾರಪ್ಪ ಬ್ಯಾಪ್ಟಿಸ್ಟ್ ಅವ್ರು ಬಂದ್ಬಿಟ್ರಾ, ಬ್ರದರನ್ ಬಂದ್ಬಿಟ್ರಾ ಅಂತ ತಿಳ್ಕೊಳ್ಬೇಡಿ. ನಾನು ಹಿಂದೂ ಕುಟುಂಬದಿಂದ ರಕ್ಷಣೆ ಹೊಂದಿ ಬಂದವನು, ಯೇಸುವಿನ ಹಿಂಬಾಲಕ ಅಷ್ಟೇ. ನೀವು ಏನಾದ್ರು ಹೆಸರು ಕೊಟ್ಕೊಳ್ಳಿ, ನನಗೆ ಚಿಂತೆ ಇಲ್ಲ. ಆದರೆ ಇವತ್ತು ನಾನು ನಿಮ್ಮ ಹತ್ರ ಕೇಳೋದು ಒಂದೇ ವಿಷಯ, ಆ ಪ್ರಶ್ನೆಗೆ ಉತ್ತರ ಏನು? ನಿನ್ನ ಗಂಡನಾದ ಸಹೋದರ ಎಲ್ಲಿ? ನಿನ್ನ ಹೆಂಡತಿಯಾದ ಸಹೋದರಿಯಲ್ಲಿ? ನಿನ್ನ ಮಕ್ಕಳಂತ ಅನಿಸ್ಕೊಂಡ ಆ ಸಹೋದರ ಸಹೋದರಿಯಲ್ಲಿ? ಅಥವಾ ನಿಮ್ಮ ಪಕ್ಕದ ಮನೆ, ನಿನ್ನ ತಂದೆ ಅನಿಸಿಕೊಂಡ ಸಹೋದರ ಎಲ್ಲಿ? ತಾಯಿ ಅನಿಸಿಕೊಂಡ ಸಹೋದರ ಎಲ್ಲಿ? ಒಂದು ವೇಳೆ ಕರ್ತನು ನಿಮ್ಮ ಸಂಗಡ ಜೀವಿಸುವಾಗ ಕೆಲಸ ಮಾಡುವ ಎಲ್ಲ ಸ್ಥಳಗಳಲ್ಲಿ ಅನೇಕ ನೈಬರ್ಸ್ಗಳನ್ನು, ಕೋ ವರ್ಕರ್ಸ್ಗಳ ದೇವರು ನಮಗೆ ಕೊಟ್ಟಿದ್ದಾರೆ. ಎಷ್ಟೋ ಹತ್ತಿರದವರು ನಮ್ಮ ಸುತ್ತಲಿದ್ದಾರೆ. ಅವರ ಕುರಿತಾದ ಆತ್ಮಭಾರ ಎಲ್ಲಿ? ನಾವಷ್ಟೇ ಸ್ವರ್ಗಕ್ಕೆ ಹೋದರೆ ಸಾಕ? ಈ ಪ್ರಶ್ನೆಗೆ ಉತ್ತರ ನನ್ನ ಹತ್ರ ಕೇಳಿದ್ರೆ ನನಗೆ ಉತ್ತರ ಇದೆ. ನಿಮ್ಮ ಹತ್ರ ಉತ್ತರ ಇದೆಯಾ? ಇರಲೇಬೇಕು ಉತ್ತರ. ನೀವು ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು, ಮೀಸೆ ತಿರುಗಿಸೋ ಥರ ಇರ್ಬೋದು, ಮೀಸೆಲ್ಲ ಬೋಳಿಸೋ ಥರ ಇರ್ಬೋದು, ಅದು ಯಾವುದೂ ಇಲ್ಲ. ದೇವರ ಮುಂದೆ ಹೆಣ್ಣು ಗಂಡು ಎಂಬ ಭೇದನೇ ಇಲ್ಲ. ನಾವೆಲ್ಲರೂ ದೇವದೂತರ ಥರ ಇರ್ತೀವಿ ಅಂತ ದೇವರ ವಾಕ್ಯ ಹೇಳ್ತದೆ. ಹೌದಾ ಇಲ್ವಾ? ಅಲ್ಲಿಗೆ ಹೋದರೆ ಹೆಂಗಿರ್ತೀವಿ? ದೇವದೂತರ ಥರ ಇರ್ತೀವಿ. ಇಲ್ಲಷ್ಟೇ ಭೇದಗಳು, ಆದರೆ ನಾವೆಲ್ಲರೂ ಆತ್ಮಜೀವಿಗಳು, ಈ ಶರೀರದಲ್ಲಿ ಜೀವಿಸುವಂಥ ಆತ್ಮಗಳು. ಆಗಿದ್ದರೆ ನನಗೋಸ್ಕರ, ನಿಮಗೋಸ್ಕರ ಈ ಶರೀರದಲ್ಲಿ ನಾವು ಜೀವಿಸುವ ಕಾಲದಲ್ಲಿ ಪಾಪದಲ್ಲಿ ಜನಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಬಿಡುಗಡೆಗಾಗಿ ಯೇಸು ತನ್ನ ಸ್ವಂತ ರಕ್ತವನ್ನು ಸುರಿಸಿದಾರಲ್ಲ, ಆ ರಕ್ತದ ಕ್ರಯವನ್ನು ಯಾರು ಸಲ್ಲಿಸ್ತಾರೆ? ಸುವಾರ್ತೆಯನ್ನು ಕೇಳಿ ರಕ್ಷಣೆ ಹೊಂದಿದ ನಾವು ಪ್ರತಿಯೊಬ್ಬರೂ ಕಾವಲುಗಾರರು. ಹೌದಾ ಇಲ್ವಾ? ಹೌದಾ ಇಲ್ವಾ?
ಇಲ್ಲಿ ಒಂದು ಹೆಜ್ಜೆ ನಾನು ಮುಂದಿಟ್ಟರೆ ನೀವೇನು ಮಾಡ್ತೀರಾ? ನೀವೇನು ಮಾಡ್ತೀರಾ? ಅವನು ಬಿದ್ದರೆ ಬೀಳಿ ಅಂತೀರಾ? ಏನು ಮಾಡ್ತೀರಾ ಹೇಳಿ? ಹೇಳಿ ಒಂಚೂರು. ಹಾಂ, ನೀವೆಲ್ಲರೂ ಎದ್ದು ನಿಂತು ಕೂಗ್ತೀರಾ ನನ್ನ ಮೇಲೆ ಪ್ರೀತಿ ಇದ್ದರೆ, ಇಲ್ದಿದ್ರೆ ಹೋದ್ರೆ ಹೋಗ್ಲಿ ಅಂತೀರಾ. ಕರೆಕ್ಟಾ? ಹೌದಾ ಇಲ್ವಾ? ನಿಮ್ಮ ಮನೆಯಲ್ಲಿ ಯೇಸುವನ್ನು ನಂಬದೇ ಇರುವಂಥ ಪ್ರತಿಯೊಬ್ಬರು ಎಲ್ಲಿಟ್ಟಿದ್ದಾರೆ? ಈಗ ಏನಾಗ್ಬೋದು ನಿಮ್ಮ ಸ್ಥಿತಿ? ಅವರ ಸ್ಥಿತಿ ಏನಾಗುತ್ತೆ ಹೇಳಿ? ಈ ಸ್ಥಿತಿಯಲ್ಲಿ ಈಗಿದ್ದಾರೆ, ತೆಗೆದ್ರೆ ಅವರನ್ನು ನರಕಕ್ಕೆ ಹೋಗ್ತಾರೆ. ಇವರನ್ನ ಆ ಸ್ಥಳದಿಂದ ಹಿಂದೆ ಎಳೆಯುವಂತಹ ಜವಾಬ್ದಾರಿಕೆ ನನ್ನದು, ನಿಮ್ಮದು. ಕೆಲವರು ಮಾತ್ರ ಆಮೇಲೆ ಬರ್ತಾ ಇದೆ ಅಂದರೆ ಅವ್ರಿಗೆ ಮಾತ್ರ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ. ಎಲ್ಲರಿಗೂ ಅರ್ಥ ಆಗ್ತಾ ಇದೆಯಾ? ನಿಮ್ಮ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು, ಒಂದು ವೇಳೆ ಶಾಲೆಗೆ ಹೋಗೋ ಮಕ್ಕಳು, ಕಾಲೇಜಿಗೆ ಹೋಗೋ ಮಕ್ಕಳಿದ್ರೆ ನಿಮ್ಮ ಜೊತೆಯಲ್ಲಿ ಹೆಗಲ ಮೇಲೆ ಹೆಗಲ ಹಾಕ್ಕೊಂಡು, ಕೈ ಹಾಕ್ಕೊಂಡು ಅಥವಾ ನಗಾಡ್ಕೊಂಡು ಖುಷಿಯಲ್ಲಿ ಪಡ್ತಿದ್ರಲ್ವ? ಆ ಸಹೋದರನು ಕೂಡ, ಆ ಸಹೋದರಿ ಕೂಡ ಅವರ ಸ್ಥಿತಿ ಹೇಗಿದೆ? ಇದೇ ಸ್ಥಿತಿಯಲ್ಲಿ. ಹಾಗಿದ್ರೆ ಅವ್ರನ್ನ ಹಿಂದಕ್ಕೆ ಕೊಡು ಅಂತ ಕೇಳೋರು ಯಾರು? ಅವ್ರನ್ನ ಹಿಂದಕ್ಕೆ ಕೊಡು ಅಂತ ಕೇಳೋರು ಯಾರು? ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, ಅವ್ರನ್ನ ಹಿಂದಕ್ಕೆ ಕೊಡು ಎಂಬುದಾಗಿ ಹೇಳಲಿಕ್ಕೆ ಯಾರಿದ್ದಾರೆ? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತಹ ನಾನು ನೀವು ಅಲ್ಲದೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ನರಕದಿಂದ ತಪ್ಪಿಸಲಿಕ್ಕೆ, ಪಾಪದಿಂದ ತಪ್ಪಿಸಲಿಕ್ಕೆ, ಸೈತಾನನ ಕಪಿಮುಷ್ಟಿಯಿಂದ ಬಿಡಿಸ್ಕೊಳ್ಳಿಕ್ಕೆ ಅಧಿಕಾರ ಇರುವಂಥದ್ದು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಂತಹ ದೇವ ಮಕ್ಕಳಿಗೆ ಮಾತ್ರವೇ ಹೊರತು ಬೇರೆ ಯಾರಿಗೂ ಆ ಅಧಿಕಾರ ಇಲ್ಲ. ಇನ್ನು ಹೇಳೋದಾದರೆ ಅಧಿಕಾರ ನಿನಗಲ್ಲದೆ ಬೇರೆ ಯಾರಿಗೂ ಇಲ್ಲ. ಹೌದಾ ಇಲ್ವಾ? ನಿಮ್ಮ ಪಕ್ಕದಲ್ಲಿದ್ದರೆ ಕೈ ಕೊಟ್ಟು ಹೇಳಿ, ಇಂತಹ ಸರ್ವಶ್ರೇಷ್ಠವಾದ ಅಧಿಕಾರ ಹೊಂದಿದ ನೀನು ಮೈಗಳ್ಳನಾದರೆ, ಸೋಮಾರಿ ಆದರೆ ಬಿಡಿಸುವವರು ಯಾರು? ಇದಾರ ಇಲ್ವಾ? ಯಾರಿದ್ದಾರೆ? ನಮ್ಮನ್ನು ಬಿಟ್ಟರೆ ಬೇರೆ ಯಾರು? ಹಾಗಿದ್ರೆ ಈ ನರಕದ ಬಾಯಿಗೆ ಬೀಳುವಂಥ ವ್ಯಕ್ತಿಗಳಿಗೆ ಒಂದು ಶುಭದ ಸಮಾಚಾರ ಇರುವುದಾದರೆ, ಶುಭ ವಾರ್ತೆ ಇರುವುದಾದರೆ ಅದು ಯೇಸು ಮಾತ್ರ. ಆ ಯೇಸುವಿನ ಶಬ್ದವನ್ನು ಉಚ್ಚರಿಸುವುದಕ್ಕೆ, ಆತನ ಹೆಸರನ್ನು ಹೇಳಲಿಕ್ಕೆ ಆತನವರಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಸಾಧ್ಯನಾ? ನೀವು ಯೂಟ್ಯೂಬ್, ಫೇಸ್ಬುಕ್, ಮೀಡಿಯಾಗಳಲ್ಲಿ ನೋಡ್ರಿ, ಎಷ್ಟೆಷ್ಟೋ ಸ್ವಾಮೀಜಿಗಳು ಯೇಸುವಿನ ಕುರಿತಾಗಿ ಅದ್ಭುತವಾದ ಭಾಷಣ ಮಾಡುತ್ತಾರೆ. ಹೌದಾ ಇಲ್ವಾ? ಆ ಭಾಷಣವನ್ನು ಕೇಳಿ ಎಷ್ಟು ಜನ ಚರ್ಚಿಗೆ ಬಂದಿದ್ದಾರೆ ನೀವು ಹೇಳಿ? ನಿಮ್ಮಲ್ಲಿ ಎಷ್ಟು ಜನ ಆ ಭಾಷಣ ಕೇಳಿ ಬಂದವರಿದ್ದೀರಿ? ಯಾರಾದರೂ ಸಿಂಗಲ್ ಒಬ್ಬ ವ್ಯಕ್ತಿನ ತೋರಿಸಿ. ಇದ್ದೀರಾ ನೀವು ಯಾರಾದರೂ? ಸ್ವಾಮೀಜಿ ಹೇಳಿದ್ರು ಅದಕ್ಕೆ ನಾನು ಚರ್ಚಿಗೆ ಬಂದೆ ಅಂತ ಹೇಳಲಿಕ್ಕೆ, ಮುಸ್ಲಿಂ ಮುಲ್ಲಾ ಹೇಳಿದ್ರು ಅದಕ್ಕೆ ನಾನು ಚರ್ಚಿಗೆ ಬಂದೆ ಅಂತ ಹೇಳಲಿಕ್ಕೆ ಒಂದು ಧೈರ್ಯ ನನಗಿದೆ. ಯಾರೋ ಯೇಸುವನ್ನು ನಂಬಿದವರೇ ನಿಮಗೆ ಸತ್ಯ ಹೇಳಿದರು, ಆ ಯೇಸುವಿನ ತನ್ನ ಜೀವಿತದಲ್ಲಿ ಮಾಡಿದ ಅನುಭವವನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಾಗ ಆ ಸಾಕ್ಷಿನೇ ನಿಮ್ಮನ್ನು ಇಲ್ಲಿ ಒಳಗೆ ಕರ್ಕೊಂಡು ಬಂದಿದ್ದು. ಯಾರಾದರೂ ಸ್ವರ್ಗದ ಶಬ್ದ ಕೇಳಿ ಇಲ್ಲಿ ಒಳಗಡೆ ಬಂದವರು ಇದ್ದೀರಾ? ಯಾರಾದರೆ ಒಂಚೂರು ತೋರಿಸಿ, ಕೈ ತೋರಿಸಿ. ನನಗೆ ಗೊತ್ತಿಲ್ಲ, ನಾನು ನೋಡಬೇಕು, ಅದಕ್ಕೆ ನಿಮ್ಮ ಪಾದಗಳನ್ನ ಮುಟ್ಟಬೇಕು, ಯಾಕಂದರೆ ನೀವು ಸ್ವರ್ಗದಿಂದ ಶಬ್ದ ಕೇಳಿ ಬಂದವರು. ಹಲೋ, ನೀವಿಲ್ಲೊಬ್ಬರು ಇದ್ದೀರಾ ಅಂದರೆ ಅದಕ್ಕೆ ಕಾರಣ ಯಾರೋ ಒಬ್ಬರು ನಿಮ್ಮ ಹಿಂದೆ ಪ್ರಯಾಸಪಟ್ಟರು, ಯಾರೋ ಒಬ್ಬರು ನಿಮಗೆ ಸುವಾರ್ತೆಯನ್ನು ತಗೊಂಡು ಬಂದರು, ಯಾರೋ ಒಬ್ಬರು ನಿಮ್ಮ ಹಿಂದೆ ಬಿದ್ದು ನಿಮಗೆ ಇಷ್ಟ ಇಲ್ಲ ಅಂದರೂ ನಿಮ್ಮನ್ನು ಒತ್ತಾಯಪಡಿಸಿದರು, ಯಾರೋ ಒಬ್ಬರು ನಿಮಗೋಸ್ಕರವಾಗಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದರು, ಯಾರೋ ಒಬ್ಬರು ನಿಮಗೋಸ್ಕರ ಉಪವಾಸ ಮಾಡಿದರು, ಯಾರೋ ಒಬ್ಬರು ನಿಮಗೋಸ್ಕರವಾಗಿ ಕೆಟ್ಟ ಮಾತುಗಳನ್ನು ನೀವು ಅಂದದನ್ನೆಲ್ಲ ಅನಿಸ್ಕೊಂಡ್ರು. ಯಾಕೆ ಗೊತ್ತಾ? ನೀವು ನರಕಕ್ಕೆ ಹೋಗಲೇಬಾರ್ದು ಅಂತ.
ಹೌದಾ ಇಲ್ವಾ? ಹೌದಾ ಇಲ್ವಾ? ನನ್ನ ಮಗಳಿಗೆ ಯಾವಾಗಲೂ ಹೇಳ್ತೇನೆ, ನಮ್ಮ ಮನೇಲಿ ಯಾವಾಗಲೂ ಹೇಳ್ತೇನೆ, ನನಗಿಬ್ಬರು ಮಕ್ಕಳು, ಒಬ್ಬಳು 16 ವರ್ಷ. ಅಪ್ಪ ಪಾಸ್ ಅಂದದಕ್ಕೆ ನೀನು ಪ್ರಾರ್ಥನೆ ಮಾಡಬೇಕಂತ ಏನೂ ಇಲ್ಲ. ಅಪ್ಪ ಪಾಸ್ ಅಂದದಕ್ಕೋಸ್ಕರ ನೀನು ಚರ್ಚಿಗೆ ಬರಬೇಕಂತನೂ ಇಲ್ಲ. ನೀನು ರಕ್ಷಣೆ ಹೊಂದಿದರೆ ಸಭೆಗೆ ಬಾ. ಅಪ್ಪ ಚರ್ಚಿಗೆ ಹೋಗ್ತಾರೆ, ಎಲ್ಲ ನಮ್ಮ ಮನೆಯವರೆಲ್ಲ ಕ್ರಿಶ್ಚಿಯನ್ ಚರ್ಚಿಗೆ ಹೋಗ್ತಾರೆ. ಅದಕ್ಕೆ ನಾನು ಆಗಿ ಬರಲಿಕ್ಕಾಗಿ ದೇವರು ಕರೀಲಿಲ್ಲ. ನನ್ನ ಶಿಷ್ಯನಾದರೆ ನನ್ನನ್ನು ಹಿಂಬಾಲಿಸು ಅಂತ ಯೇಸುಸ್ವಾಮಿ ಹೇಳಿದರು. ಹೌದಾ ಇಲ್ವಾ? ಇವತ್ತು ಅನೇಕರು ಹೆಂಗಿದ್ದಾರೆ ಗೊತ್ತಾ? ಅಪ್ಪ ಕ್ರಿಶ್ಚಿಯನು, ಅಮ್ಮ ಕ್ರಿಶ್ಚಿಯನು, ಅದಕ್ಕೆ ಚರ್ಚಿಗೆ ಬರ್ತಾರೆ. ಪದ್ಧತಿಯ ಪ್ರಕಾರ, ಆಚಾರ ಪ್ರಕಾರ ಬರ್ತಾರೆ. ದಿನಗಳಾದ ಮೇಲೆ, ಬೆಳೆದ ಮೇಲೆ ಲೋಕದ ವ್ಯಾಮೋಹಗಳು ನಮ್ಮನ್ನು ಎಳೀತದೆ, ಲೋಕದ ಪ್ರೀತಿ ನಮ್ಮನ್ನು ಎಳೀತದೆ, ಲೋಕದ ಹಣ ನಮ್ಮನ್ನು ಎಳೀತದೆ, ಆಚೆ ಕಡೆ ಹೋಗ್ತಾರೆ. ಕೆಲವು ಹೇಳ್ತಾರೆ ಬಹಳ ಚೆನ್ನಾಗಿ ಪ್ರಾರ್ಥನೆಗೆ ಬರ್ತಾಯಿದ್ರು, ತುಂಬ ಚೆನ್ನಾಗಿ ಆಡ್ತಾಯಿದ್ರು, ತುಂಬ ಅವಕಾಶಗಳಿತ್ತು, ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ, ಹುಡುಗಿ ಪ್ರೀತಿ, ಹುಡುಗನ ಮೇಲೆ ವ್ಯಾಮೋಹ, ಹಣ, ಲೋಕದ ಸಂತೋಷ ಅಂತ ಹೋಗ್ಬಿಟ್ರು. ಅವರು ಹೋಗಲಿಲ್ಲ, ಅವರು ಒಳಗಡೆ ಬರಲೇ ಇಲ್ಲ. ಎಲ್ಲಿ ಬರಲಿಲ್ಲ? ಒಳಗಡೆ ಬರಲೇ ಇಲ್ಲ ಅವರು ನೀವು ಇದ್ದೀರಾ ಅಂತ ನಿಮ್ಮ ಜೊತೆಯಲ್ಲಿದ್ದರು ಅಷ್ಟೇ. ಎಷ್ಟು ಜನ ಹೇಳ್ತೀರಿ ನಾನು ಯಥಾರ್ಥವಾಗಿ ಆತನನ್ನು ಹಿಂಬಾಲಿಸ್ತೇನೆ ಅಂತ ಹೇಳಲಿಕ್ಕೆ? ಆಮೇನ್. ನಿಮ್ಮನ್ನು ಬೈತಾ ಇದ್ದೀನಾ? ನನಗೆ ಯಾಕೋ ಬೈತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಪ್ಪ. ನೀವು ಇರೋದು ನೋಡಿದ್ರೆ ಮತ್ತೆ ನಗಾಡಿ. ಹರ್ಷ ಹೃದಯ ಒಳ್ಳೆಯ ಔಷಧ. ಒಳ್ಳೇದು ಹೇಳ್ತಾ ಇದ್ದೀವ, ಕೆಟ್ಟದ್ದು ಹೇಳ್ತಾ ಇದ್ದೀವ? ನಾವು ಮಾಡಬೇಕಾದ ಕರ್ತವ್ಯ ಹೇಳ್ತಾ ಇದ್ದೇನೆ. ಹೌದಾ ಇಲ್ವಾ? ಹಾಗಿದ್ರೆ ಒಬ್ಬ ಕಾವಲುಗಾರ ಕಾಯಬೇಕು ಯಾವುದನ್ನು? ಪಟ್ಟಣವನ್ನು. ಯೆರೂಸಲೇಮ್ ಅಂದ ಕೂಡಲೇ ನಿಮ್ಮ ಊರ ಹೆಸರು ಹೇಳಿದೆ. ಯಾಕೆ ಯೆರೂಸಲೇಮ್ ಹೇಳಿದ್ರಿ? ನಾವು ಯೆರೂಸಲೇಮಿಗೆ ಕಾವಲುಗಾರ ಆಗಿರ್ಲಿಕ್ಕೆ ಆಗುತ್ತಾ ಅಂತ ಒಂದು ವೇಳೆಗೆ ನೀವು ಕೇಳ್ಬೋದು. ಹೌದಾ ಇಲ್ವಾ? ಸರಿ, ನಾವೆಲ್ಲರೂ ಉಪಯೋಗಿಸೋ ಆಯ್ದು ವಾಕ್ಯ ಇದೆಯಲ್ಲ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಮೊದಲನೇ ಪದ ಏನಿದೆ? ಪವಿತ್ರ ಆತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಅನ್ಯ ಭಾಷೆ ಹೇಳಿ ಕೈಗಳನ್ನು ತಟ್ಟಿ ಆರಾಧನೆ ಮಾಡಿ ಚರ್ಚಲ್ಲೇ ಕುಣಿದು ಚರ್ಚಲ್ಲಿ ಜಿಗಿದು ಚರ್ಚ್ ಚೇರೆಲ್ಲ ಬೀಳಿಸಿ ಪಕ್ಕದಲ್ಲಿದ್ದವರಿಗೆಲ್ಲ ಜಾಡಿಸ್ಕೊದ್ದು. ಈ ದೆವ್ವ ಬಿಡಿಸ್ಲಿಕ್ಕೆ ಕೆಲವು ಸಾರಿ ಹೋಗ್ತೇವೆ. ಸೇವಕರಿಗೆ ಗೊತ್ತಲ್ಲ, ದೆವ್ವ ಬಿಡಿಸೋಕೆ ಹೋದಾಗ ದೆವ್ವ ಬಂದು ಹೇಳುತ್ತೆ, ಏಯ್ ನೀನು ಯಾರೋ ನನಗೆ ಗೊತ್ತಿಲ್ವೇನೋ, ನೀನು ಹೇಳಿದ್ರೆ ನನಗೆ ಹೋಗ್ಬೇಕಾ? ನೀನು ಒಂದಿನ ರಾತ್ರಿ ತುಂಬ ಪ್ರಯಾಸ ಆಯಿತು. ಒಬ್ಬರು ಪಾಸ್ಟರ್ ಹೇಳಿದ್ರು, ಪಾಸ್ಟರ್ ಒಬ್ಬನಿಗೆ ಹುಷಾರಿಲ್ಲ ಬನ್ನಿ. ಹೇಳ್ತಾರೆ, ನೀನು 21 ದಿನ ಉಪವಾಸ ಮಾಡಿದ್ರು ಅಲ್ಲ, ನಾನು ಹೋಗಲ್ಲ. ನೀನು ಕೇರಳದಿಂದ ಪಾಸ್ಟರ್ನ ಕರೆಸಿದ್ರು ನಾನು ಹೋಗಲ್ಲ. ನನಗೆ ಯಾಕೋ ರಾಂಗ್ ಸಿಗ್ನಲ್ ಕೊಡ್ತಾ ಇದೆ. ನಾನು 21 ಡೇಸ್ ಫಾಸ್ಟಿಂಗಲ್ಲಿದ್ದೆ. ಆ ಪಾಸ್ಟರ್ ಹೇಳ್ಬಿಟ್ಟಿದ್ದಾರೆ 21 ಡೇಸ್ ಫಾಸ್ಟಿಂಗ್ ಅಂತ. ಕೇರಳದ ಪಾಸ್ಟರ್ಗಳು ಬಹಳ ಶಕ್ತಿಶಾಲಿ, ಅದನ್ನು ಹೇಳ್ಬಿಟ್ಟಿದ್ದಾರೆ. ಅದೇ ಒಬ್ಬಂದವನು ಹೇಳ್ತಾ ಇದ್ದಾನೆ, ಊರನ್ನೆಲ್ಲ ಕರೆಸಿದ್ರೆ ನಾನು ಹೋಗಲ್ಲ. ಹೇಳಿದೆ, ತಮ್ಮ ಎದ್ದೇಳು. ಎಚ್ಚರಾದ. ಏನು ಹೆಸರು ಕೇಳಿದೆ. ಅದನ್ನು ಕಂಡುಹಿಡಿಯಲಿಕ್ಕೆ ಹೆಚ್ಚು ಕಡಿಮೆ 3-4 ತಾಸು ಆಯಿತು. ರಾತ್ರಿ ಎಲ್ಲ ನಿದ್ರೆ ಬಿಟ್ಟು ಕೂತ್ಕೊಂಡಿದ್ದೀವಿ ಜೊತೆಗೆ. ಏನಪ್ಪ ಹೆಸರು? ನಿಧಾನ ಎಲ್ಲ ಮಾತಾಡ್ತಾ ಬಂದೆ. ನಾನು ಹೇಳಿದೆ, ಈಗ ನಿನಗೆ ಪ್ರಾರ್ಥನೆ ಮಾಡ್ತೀನಿ, ಅದಕ್ಕಿಂತ ಮುಂಚೆ ನೀನು ಮಾಡಿದ ನಾಟಕ ಎಲ್ಲ ನಿಲ್ಲಿಸು. ಕೆಲವ್ರು ಹಂಗೆ ರೀ, ಬೈಲಿಕ್ಕೆ ಅವಕಾಶ ಸಿಕ್ಕಲ್ಲ ಯಾರಿಗೆ? ಅದಕ್ಕೆ ದೆವ್ವ ಬಂದಾಗ ಆಗಿ ಎಲ್ಲರನ್ನೂ ಬೈಯೋದು. ಕೆಲವ್ರು ನೋಡಿ ಅವ್ರ ಸ್ವಭಾವ ಸರಿ ಇಲ್ಲ, ಸ್ವಲ್ಪ ಮೆಂಟಲ್ ಇದ್ದಾರೆ ಅಂತ ನೋಡ್ರಿ, ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಕೆಲವು ಸಾರಿ ಅಪ್ಸೆಟ್ ಆಗ್ತಾರೆ, ಜೋರಾಗಿ ಗಲಾಟೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ಯಾಕೆ ಈ ಟೈಮಲ್ಲಿ ನಾನು ಮಾತಾಡಿದರೆ ನನಗೆ ಯಾರು ಏನು ಅನ್ನಲ್ಲ ಅಂತ. ಕೆಲವು ಸಾರಿ ನಾವು ಹಂಗೆ ಚರ್ಚ್ ಒಳಗಡೆ ಹಿಂಗೆ ಇರ್ತೀವಿ. ಅದಕ್ಕಾಗಿ ಎಲ್ಲ ಪರಿಶುದ್ಧಾತ್ಮನ ದೇವರು ಕೊಟ್ಟದ್ದು. ನೀವಿಲ್ಲಿ ಕುಣಿದು ಜಿಗಿದಾಡಿ ಅನ್ಯ ಭಾಷೆ ಹೇಳಿ ಕಿರ್ಚಾಡಿ ಎಲ್ಲ ಮಾಡಿ ಇಲ್ಲೇ ಎಲ್ಲ ಕೈ ಬಿಟ್ಟು ಹೋಗ್ಲಿಕ್ಕಲ್ಲ. ವಾಕ್ಯ ಹೇಳ್ತದೆ, ನೀವು ಬಲವನ್ನು ಹೊಂದಿ ಏನು ಮಾಡ್ಬೇಕಂತೆ ಹೇಳ್ರಿ ಒಂಚೂರು. ಎಲ್ಲಿ ಒಳ್ಳೆ ಚರ್ಚ್ ಇದೆಯಪ್ಪ, ಒಳ್ಳೆ ವಾಕ್ಯಗಳು ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದಾರೆ, ಒಂಚೂರು ನೋಡಿ ಕಾಣ್ತಿರೋದು ನೋಡಿ ಹೇಳಿ. ಎಲ್ಲಿ? ಯಾವ ಯೆರೂಸಲೇಮು? ಹೋಗ್ತೀರಾ ಅಲ್ಲಿಗೆ?
ಯೆರೂಸಲೇಮ್ ಯಾವುದು? ನನ್ನ ಮನೆ. ಆಮೇನ್. ಹಾಗಾದರೆ ನನ್ನ ಮನೆಯಲ್ಲಿ ನಾನೇನಾಗಿರಬೇಕು? ಸಾಕ್ಷಿ ಅಂದರೆ ಏನು? ಮತ್ತೊಬ್ಬರಿಗೆ ಶುಭವಾರ್ತೆಯನ್ನು ಸಾರುವ ಸುವಾಸನೆಯಾಗಿ ಬದಲಾಗಬೇಕು. ಆಮೇನ್. ನಾವು ಮತ್ತೊಬ್ಬರಿಗೆ, ನಮ್ಮ ಮನೆಯಲ್ಲಿ ಇರುವವರಿಗೆ, ನಿಮ್ಮ ಪಕ್ಕದಲ್ಲಿದ್ರೆ ಕೇಳಿ, ಸುವಾಸನೆನಾ? ನಿಮ್ಮ ಪಕ್ಕದಲ್ಲಿರೋರನ್ನ ಕೇಳಿ, ನೀವು ಸುವಾಸನೆನಾ ದುರ್ವಾಸನೆನಾ? ಈಗ ನಿಮ್ಮ ಮನೆಯವ್ರು ಹೇಳ್ತಾರೆ ನೀವು ಯಾವ ವಾಸನೆ ಅಂತ. ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನೀವು ಸುವಾಸನೆನಾ ದುರ್ವಾಸನೆನಾ ಅಂತ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ಇರೋರು ಹೇಳ್ತಾರೆ. ನೀವು ಹೋಗೋ ಆಫೀಸ್ಗಳಲ್ಲಿ ನೀವು ಎಂಥ ವಾಸನೆಯವರು ಅಂತೇಳಿ ತೋರಿಸ್ತಾರೆ. ಅದೆಲ್ಲ ಗೊತ್ತಿಲ್ಲಪ್ಪ ಅಷ್ಟೇ, ಯಾರು ಹೆಂಗೆ ಹೋದ್ರೇನು, ನಾನು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು. ಹಾಗೇನಾ? ಹಾಗೇನಾ? ಹೌದಾ ಇಲ್ವಾ? ಈಗ ವಾಕ್ಯ ಹೇಳುತ್ತೆ, ನೀವು ಬಲವನ್ನು ಹೊಂದಿದ ಮೇಲೆ ನಿಮ್ಮ ಮನೆಯಲ್ಲಿ, ನಿಮ್ಮ ಬೀದಿಯಲ್ಲಿ, ನಿಮ್ಮ ಊರಿನಲ್ಲಿ, ನಿಮ್ಮ ಅಕ್ಕಪಕ್ಕದ ಹಳ್ಳಿಯವರು ನಿಮ್ಮ ಬಗ್ಗೆ ಒಳ್ಳೆಯ ವಿಚಾರ ಮಾತಾಡ್ತಾರಾ ಅಥವಾ ಕೆಟ್ಟ ವಿಚಾರ ಮಾತಾಡ್ತಾರ? ಒಂದು ವಿಷಯ ಅಂತ ಹೇಳ್ತಾರೆ, ಜಾತಿ ಬಿಟ್ಟು ಹೋದ ಅಂತ. ಯಾವ್ದು ಬಿಟ್ಟು ಹೋದ ಅಂತ? ಅದು ಸರ್ವೇ ಸಾಮಾನ್ಯ. ನಾವು ಯಾವ ಜಾತಿ? ಮನುಷ್ಯ ಜಾತಿಯಲ್ಲಿದ್ದೀವಿ ಅಷ್ಟೇ. ಇನ್ಯಾವ ಜಾತಿಗೆ ಹೋಗೋಣ? ದನ ಕತ್ತೆ ಕುರಿ ಏನೂ ಆಗಲಿಲ್ಲ. ಕೇಳಿದವರು ಧೈರ್ಯವಾಗಿ ಹೇಳಿ, ನಾನು ಒಂದೇ ಜಾತಿಯಲ್ಲಿದ್ದೀನಿ, ಮನುಷ್ಯ ಜಾತಿಯಲ್ಲಿದ್ದೀನಿ ಅಂತ. ನನಗೆಲ್ಲ ಬಹಳ ಕೇಳೋರು, ನಿಮ್ಮ ಒಬ್ಬ ಅಪ್ಪನಿಗೆ ಹುಟ್ಟು ಇನ್ನೊಬ್ಬನ ಅಪ್ಪನ ಹೆಸರು ಹೇಳ್ತೀಯ ಅಂತೇಳಿ ಕೆಟ್ಟದಾಗ ಮಾತಾಡಿದ್ದಾರೆ. ಅಂದವರಿಗಾಗಿ ದೇವ್ರಿಗೆ ಸ್ತೋತ್ರ ಹೇಳಿ. ಯಾಕಂದರೆ ನಿಜವಾದ ಅಪ್ಪ ಯಾರಂತ ಗೊತ್ತಾಗಿದ್ದು ನನಗೆ ಆಮೇಲೆ, ನನ್ನ ಸೃಷ್ಟಿಯ ಕರ್ತ ಯಾರಂತ ಅರ್ಥ ಆದಮೇಲೆ ಈಗ ನಾನು ನಿಜವಾದ ಅಪ್ಪನನ್ನು ಕರಿತಾ ಇದ್ದೀನಿ ಅಂತ ಹೇಳಿದೆ. ಅದಕ್ಕೇನು ಉತ್ತರ ಕೊಟ್ಟೆ, ಈಗ ಟೈಮ್ ಇಲ್ಲ. ಅದಕ್ಕೆಲ್ಲ ಹೋದರೆ ಮತ್ತೆ ಟೈಮ್ ಆಗ್ತದೆ. ಅದಕ್ಕೆ ಸಂತೋಷ ಪಡಿ. ಯಾಕಂದರೆ ನನ್ನ ನಿಮ್ಮ ಸೃಷ್ಟಿಯ ಕರ್ತ ಆತನೇ, ಆತನೇ ಯೇಸು. ಸಮಸ್ತವೂ ಆತನಿಂದಲೇ ಉಂಟಾಯಿತು, ಆತನಿಲ್ಲದೆ ಒಂದಾದರೂ ಉಂಟಾಗಲಿ. ಹಾಗಿದ್ರೆ ನಾನು ನೀವುಗಳು ಕೂಡ ಆತನಿಂದಲೇ ಉಂಟಾದವರು. ಹಾಗಾದರೆ ನಮ್ಮ ಸೃಷ್ಟಿಯ ಕರ್ತನು ಆತನೇ. ಸೃಷ್ಟಿಯ ಕರ್ತನು ಸೃಷ್ಟಿಯಂತಾದನು. ಸೃಷ್ಟಿಯ ಕರ್ತನು ಸೃಷ್ಟಿಯಂತಾದನು. ಹಾಗಿದ್ರೆ ಸೃಷ್ಟಿಸಲ್ಪಟ್ಟ ಮನುಷ್ಯರಾದ ನನ್ನನ್ನು ನಿಮ್ಮನ್ನು ವಿಮೋಚಿಸುವುದಕ್ಕಾಗಿ ಆತನು ಸೃಷ್ಟಿಯಂತಾದನು. ಹಾಗಿದ್ರೆ ನಾವು ನಮ್ಮ ಸ್ಥಳದಲ್ಲಿ ನಮಗೆ ಕೊಡಲ್ಪಟ್ಟಂಥ ಯೆರೂಸಲೇಮಿನಲ್ಲಿ ನಾವು ಸಾಕ್ಷಿಗಳಾಗಿರಲೇಬೇಕು ಮತ್ತು ಕಾಯುವವರಾಗಿರಬೇಕು. ಅವ್ಯಾರಾಗಿರಬೇಕು? ಕಾವಲುಗಾರನ ಕೆಲಸ ಬೇರೆ ಯಾವುದು ಕೆಟ್ಟು ಹೋಗಬಾರ್ದು. ಅಂದರೆ ಕೆಟ್ಟದ್ದು ಯಾವುದು ಒಳಗಡೆ ಬರಬಾರ್ದು, ಒಳ್ಳೆಯದು ಯಾವುದು ಹೊರಗಡೆ ಹೋಗಬಾರ್ದು. ಅದು ತಾನೇ ಕಾವಲುಗಾರನ ಕೆಲಸ. ಹೌದು ತಾನೇ? ನೀವೆಲ್ಲರೂ ಕಾವಲು ಕಾಯ್ತೀರಾ? ಕಾಯಲ್ವಾ? ನಿಮ್ಮ ಮನೆಯವರು ಯಾರಾದರೂ ಪಕ್ಕದ ಬೀದಿಯಲ್ಲಿ ಜಗಳ ಆಡ್ತಿದ್ರೆ ಅವನ್ನ ಯಾರು ಹೊಡ್ಕೊಂಡು ಹೋಗಲಿ ಅಂತ ಸುಮ್ಮನಿರ್ತೀರಾ? ಇಲ್ಲ. ಪರಿಚಯದವ್ರು ಯಾರು ಇದ್ರೆ ಆ ಥರ ಏನೋ ತೊಂದರೆ ಆದರೆ ನೀವು ಸುಮ್ಮನಿರ್ತೀರಾ? ನಾವು ಜಗಳಕ್ಕೆ ನಿಂತ್ಕೊಳ್ತೀವಿ. ಯಾಕಂದ್ರೆ ಅವ್ರನ್ನ ಬಿಡಿಸ್ಕೊಳ್ಬೇಕಂತ. ಯಾರಾದರೂ ಬಂದು ನೀನು ಯಾಕೆ ಕೇಳ್ತೀಯಾ, ನೀನು ಹೋಗಿ ಕೇಳು, ಯಾರು ಹೇಳಿದ್ರಾ? ಇಲ್ಲ, ಅದು ಸ್ವತಃ ನಮ್ಮೊಳಗಡೆ ಬಂತು. ಹಾಗಾದರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕಾದ್ರೆ ನಾವು ಪ್ರತಿಯೊಬ್ಬರೂ ಕೂಡ ದೇವರ ಪ್ರತಿರೂಪವಾಗಿದ್ದೇವೆ. ಯಾರ ಪ್ರತಿರೂಪ? ದೇವರ ಪ್ರತಿರೂಪ. 1:26 ಆದಿಕಾಂಡ ಪುಸ್ತಕ ಏನು ಹೇಳ್ತದೆ? ನಾವು ದೇವರ ಸಾರೂಪ್ಯದಲ್ಲಿ ಹೋಲಿಕೆಯ ಮೇರೆಗೆ ಸೃಷ್ಟಿ ಮಾಡಲ್ಪಟ್ಟವರು. ಪ್ರತಿ ಮನುಷ್ಯನೂ ಕೂಡ ದೇವರ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು. ಬಣ್ಣ ಬೇರೆ ಇರ್ಬೋದು, ಏನಿರ್ಬೋದು? ಬಣ್ಣ ವ್ಯತ್ಯಾಸ ಇರ್ಬೋದು, ಭಾಷೆ ವ್ಯತ್ಯಾಸ ಇರ್ಬೋದು. ಸ್ವರ್ಗಕ್ಕೆ ಹೋದರೆ ಈ ಭಾಷೆನೂ ಇರಲ್ಲ, ಈ ಬಣ್ಣನೂ ನಡೆಯಲ್ಲ. ನಾ ಯಾಕೆ ಕೆಲವು ನಮ್ಮ ಚರ್ಚ್ ಹೆಸರು ಹೇಳೋದಿಲ್ಲ? ಯಾಕೆ ಹೇಳೋದಿಲ್ಲ ಅಂದರೆ, ನಾನು ಚರ್ಚಿಗೆ ಇಟ್ಕೊಂಡಿರೋ ಪ್ರೇಯರ್ ಸೋಲ್ಜರ್ಸ್ ವರ್ಷಿಪ್ ಸೆಂಟ್ರ್ ಅನ್ನುವಂಥ ಚರ್ಚ್ ಹೆಸರೇ ಎಲ್ಲಿರಲ್ಲ, ಅಲ್ಲಿರಲ್ಲ. ಅಲ್ಲಿರೋದು ಒಂದೇ, ಕ್ರಿಸ್ತನ ಸಭೆ ಮಾತ್ರ. ಆಮೇನ್. ಒಂದು ವೇಳೆ ಇಲ್ಲಿ ಗುರುತಿಸೋದಕ್ಕೆ ಬೇರೆ ಬೇರೆ ಹೆಸರು ಇಟ್ಕೊಂಡಿರ್ಬೋದು ನೀವು. ಇವ್ಯಾವ ಹೆಸರು ಎಲ್ಲಿರಲ್ಲ? ಸ್ವರ್ಗದಲ್ಲಿ ಇರಲ್ಲ. ನಾವು ಕ್ರಿಸ್ತನ ದೇಹ ಅಷ್ಟೇ.
ಕ್ರಿಸ್ತನ ಶರೀರವೆಂಬ ಸಭೆಯಾಗಿದ್ದೇವೆ ಅಷ್ಟೇ. ಈ ದೇಹದ ಅಭಿವೃದ್ಧಿಗಾಗಿ ನಾನು ನೀವು ಕರೆಯಲ್ಪಟ್ಟು ಬೇರ್ಪಡಿಸಲ್ಪಟ್ಟು ಬಲವನ್ನು ದೇವರು ಕೊಟ್ಟು ತನ್ನ ವರಗಳನ್ನು ನಮ್ಮಲ್ಲಿಟ್ಟು ಈ ಕೆಲಸವನ್ನು ಮಾಡೋದಕ್ಕಾಗಿ ದೇವರು ನನ್ನ ನಿಮ್ಮ ಪ್ರತಿಯೊಬ್ಬರನ್ನು ಇಟ್ಟಿದ್ದಾನೆ. ಇದು ಪಾಸ್ಟದ ಕೆಲಸ ಮಾತ್ರ ಅಲ್ಲ. ಯಾವುದು? ಸುವಾರ್ತೆ ಸಾರೋದು. ಸುವಾರ್ತೆ ಸಾರೋದು ಯಾರ ಕೆಲಸ ಅಲ್ಲ? ಯಾರ ಕೆಲಸ ಅಲ್ಲ? ನಾವೇನು ಅಂದ್ಕೊಂಡಿದ್ದೀವಿ? ಚರ್ಚಲ್ಲಿ ಲೀಡರ್ಸ್ ಇದ್ದಾರೆ, ಸುವಾರ್ತಿಕರು, ಅವರು ಹೋಗಿ ಸುವಾರ್ತೆ ಸಾರಲಿ. ಪಾಸ್ಟ್ ಇದ್ದಾರೆ, ಅವರು ಹೋಗಿ ಮಾಡಲಿ. ಹಂಗೊಂದು ವೇಳೆ ಅಂದ್ಕೊಂಡಿದ್ದಿದ್ರೆ ಇವತ್ತು ನಾನು ಇಲ್ಲಿರ್ತಾ ಇರಲಿಲ್ಲ. ಹಲೋ, ಆ ಥರ ನಾನಿಲ್ಲಿ ಅಂದ್ಕೊಂಡಿದ್ದಿದ್ರೆ, ಆ ಜನನೂ ಹಂಗೆ ಅಂದ್ಕೊಂಡಿದ್ದಿದ್ರೆ ನಾನು ಇವತ್ತಿಲ್ಲಿ ಬರ್ತಾ ಇರಲಿಲ್ಲ. ಯಾಕಂದರೆ ಮತ್ತೆ ನಾ ಅಲ್ಲಿರಬೇಕಾಗಿತ್ತು. ಅರ್ಥ ಆಗ್ತಿದೆಯಾ? ಸುವಾರ್ತೆ ಸಾರುವಂಥ ಕೆಲಸ ಇದೆಯಲ್ಲ, ಶುಭವರ್ತಮಾನ ಸಾರುವಂಥ ಕೆಲಸ ಆತನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬರ ಕೆಲಸ. ಆಮೇಲೆ ಇನ್ನೂ ಹೇಳೋದಾದರೆ, ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ಇದು ನಿಮ್ಮ ಜವಾಬ್ದಾರಿಕೆ, ಇದು ನನ್ನ ಜವಾಬ್ದಾರಿಕೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಸರಿ. ಹಾಗಿದ್ರೆ ಜನರ ಸ್ಥಿತಿಗತಿಗಳು ನಿಮಗೆ ಅರ್ಥ ಆಯ್ತಾ ಹೇಗಿದೆ ಅಂತೇಳಿ? ನೀವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ ಓದಿದ್ರೆ ಏನಿದೆ? 1ನೇ ವಾಕ್ಯದಲ್ಲಿ ಏನಿದೆ? ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು. ಕೆಲವು ಮಕ್ಕಳು ವಾಕ್ಯ ಹೇಳೋದು ಬರೀ ಇದೇ ಒಂದೇ ವಾಕ್ಯ, ಒಳ್ಳೆ ವಾಕ್ಯ. 2ನೇ ವಾಕ್ಯ ಏನು ಹೇಳುತ್ತೆ? ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. 2ನೇ ವಾಕ್ಯ ಏನಿದೆ? ಆದಿ ಸಾಗರದ ಮೇಲೆ ಕತ್ತಲಿತ್ತು ಅನ್ನೋದಕ್ಕಿಂತ ಮುಂಚೆ ಏನಿದೆ? ಹೇಳ್ರಿ ಎಲ್ಲರೂ ಕೂಡ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ. ಮನುಷ್ಯನನ್ನು ದೇವರು ಸೃಷ್ಟಿಸಿದಾಗ ಚಂದ ಸೃಷ್ಟಿ ಮಾಡಿದರು, ಎಲ್ಲ ಕ್ರಮವಾಗಿತ್ತು. ಆದರೆ ಏನಾಯಿತು? ಕಾಲಕ್ರಮೇಣ ಭೂಮಿಯನ್ನು ದೇವರು ಸೃಷ್ಟಿಸಿದಾಗ ಕ್ರಮವಿಲ್ಲದೆ ಸೃಷ್ಟಿ ಮಾಡಿದ್ರ? ವಾಕ್ಯ ಹೇಳುತ್ತೆ ಸೃಷ್ಟಿ ಮಾಡಿದರು, ಸೃಷ್ಟಿ ಮಾಡಿ ಚಂದ ಇರುತ್ತೆ. ಆದರೆ ವಾಕ್ಯ ಹೇಳುತ್ತೆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ, ಅಂದರೆ ಫಲವಿಲ್ಲದೆ ಕತ್ತಲೆಯಿಂದ ತುಂಬಿತ್ತು. ಇವತ್ತು ಅನೇಕರು ಸಭೆಗೆ ಬರ್ತಾರೆ, ಆದರೆ ಕ್ರಮ ಇಲ್ಲ. ಹಲೋ, ಸಭೆಗೆ ಬರ್ತಾರೆ, ಆದರೆ ಏನಿಲ್ಲ? ಕ್ರಮನೂ ಇಲ್ಲ, ಫಲನೂ ಇಲ್ಲ. ನಿಮ್ಮ ಪಕ್ಕದಲ್ಲಿದ್ದವ್ರಿಗೆ ಕೇಳ್ರಿ, ಹೆಂಗಿದ್ದೀರಾ? ಕ್ರಮವಾಗಿದ್ದೀರಾ? ಫಲಭರಿತವಾಗಿದ್ದೀರಾ? ಅಥವಾ ಕ್ರಮವಿಲ್ಲದ್ರಿಂದ ಫಲವಿಲ್ಲದ ಜೀವನ ನಮ್ಮದಾಗಿದೆಯಾ? ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ನಾವು ಕ್ರಮವಾಗಬೇಕೆಂಬುದಾಗಿ ದೇವರು ಇಷ್ಟಪಟ್ಟೆ ಈ ಎಲ್ಲ ಕಾರ್ಯಗಳು ನಮಗೆ ಕೊಟ್ಟಿದ್ದಾರೆ. ಈ ಸತ್ಯವನ್ನು ತಿಳಿದು ಕೂಡ ನಾವು ಕ್ರಮವಿಲ್ಲದವರಾಗಿದ್ದೇವೆ. ನಾವು ಮೊದಲು ಹೇಳ್ತಾ ಇದ್ದೇವೆ, ಕಳೆದ ಆಚೆ ವಾರದಲ್ಲಿ ಹೇಳಿದೆ, ಸಂಜೆ ನನಗೆ ಫೋನು, ಪಾಸ್ಟಣ್ಣ ಯಾಕಣ್ಣ ಭಾಳ ಸಿಟ್ಟು ಮಾಡ್ತಾ ಇದ್ದೀರಾ ಈಗೀಗ? ಯಾಕಮ್ಮ? ನೀವು ಭಾಳ ಕೋಪದಲ್ಲಿ ಮಾತಾಡ್ತೀರಾ, ಯಾಕಮ್ಮ? ನೀವು ಬೆಳಗ್ಗೆ ಎದ್ದೇಳೋದು ಪ್ರಾರ್ಥನೆ ಮಾಡಿಲ್ಲ ಅಂತೇಳಿ ಇದೆಲ್ಲ ಬಗ್ಗೆ ಹೇಳ್ತಾ ಇದ್ರ, ಏನೊಂದಮ್ಮ ಸರಿಯಾಗಿ ಹೇಳಮ್ಮ. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಬೆಳಗ್ಗೆ 4ರಿಂದ 5 ಗಂಟೆಗೆ ಮುಂಚೆ ಎದ್ದು ಮನೆ ಅಂಗಳಕ್ಕೆಲ್ಲ ಸಗಣಿ ಹಾಕಿ, ಇಲ್ಲೆಲ್ಲ ಸಗಣಿ ಹಾಕೋದುಂಟಾ? ನಮ್ಮ ಕಾಲದಲ್ಲೆಲ್ಲ ಸಗಣಿ ಇತ್ತು, ಈಗೆಲ್ಲಿದೆ ಸಗಣಿ? ನೋಡೋದೇ ಇಲ್ಲಲ್ಲ. ನಮ್ಮ ಹಳ್ಳಿಯವರಾದ್ರಿಂದ ಮನೆ ಅಂಗಳಕ್ಕೆಲ್ಲ ಸಗಣಿ ಸಾರಿಸಿ ನಾನೂ ಮಾಡಿದ್ದೀನಿ. ಯಾಕಂದರೆ ನಾವು ಗಂಡು ಮಕ್ಕಳೇ ಫಸ್ಟು, ಆಮೇಲೆ ಹೆಣ್ಮಕ್ಳು. SLC ಮಾಡಿದ್ದೀನಿ ಈ ಕೆಲಸ. ಬೆಳಗ್ಗೆ ಜನ ಎದ್ದು ಆಡ್ಕೊಳ್ತಾರೆ ಅಂತೇಳಿ ಕತ್ಲೆ ಇರುವಾಗಲೇ ಎದ್ದು ಪಾತ್ರೆ ಎಲ್ಲ ತೊಳೆದು ಮನದ ಮುಂದೆ ಎಲ್ಲ ಕೆಲವು ರಂಗೋಲಿ, ನನಗೂ ಹಾಕಕ್ಕೆ ಬರಲ್ಲ ಆದರೂ ಸರ್ಕಸ್ ಮಾಡಿ ಸ್ವಲ್ಪ ಎಲ್ಲ ತಂದು ಅಲ್ಲಿ ಸಗಣಿ ಇಟ್ಟು ನಮಸ್ಕಾರ ಹೊಡೆದು ಆಮೇಲೆ ಬಾಕಿ ಎಲ್ಲ ಕೆಲಸ. ಯಾವಾಗ ರಕ್ಷಣೆ? ಕೆಲವು ನಾಮಧೇಯ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ಬೆಳಗ್ಗೆನೇ ಎದ್ದು ಎಲ್ಲ ಮಾಡ್ತಿದ್ರ?
ಮಾಡ್ತಾರೆ ಇಲ್ಲ ಕ್ರಮ ಪ್ರಕಾರವಾಗಿ. ನಾಮಧೇಯ ಕ್ರೈಸ್ತರು ಅಂತ ಹೇಳಿದ್ರೆ ಬೇಜಾರಾಗಬೇಡಿ. CSI ಕ್ಯಾಥೋಲಿಕ್ ಆ ಒಂದು ಕುಟುಂಬಗಳು ಬಂದವರು ಏನು ಮಾಡ್ತಾರೆ, ಬೆಳಗ್ಗೆನೇ ಎದ್ದು ಫಸ್ಟ್ ಏನು ಮಾಡ್ತಾರೆ, ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಯಿಂದ ಹೊರಗಡೆ ಅದರ ರಕ್ಷಣೆ ಹೊಂದಿದ ಮೇಲೆ ಹೇಳೋದೇ 7 ಗಂಟೆಗೆ. ಪ್ರಾರ್ಥನೆ ಮಾಡಿದ್ರೆ ಆಯಿತು, ಯಾಕೆ ದೇವ್ರು ಕೇಳ್ತಾರೆ. ಈಗ ಗೊತ್ತಾಯ್ತಲ್ಲ ಸತ್ಯ. ಮೊದಲು ಒಂಥರ ಕ್ರಮ ಇತ್ತು, ಈಗ ಆ ಕ್ರಮನೇ ಇಲ್ಲ. ನನ್ನ ಮನೆ ಹತ್ರ ಕ್ಯಾಥೋಲಿಕ್ ಅವರೆಲ್ಲ ಇದ್ದಾರೆ, ಫ್ರೆಂಡ್ಸ್ ನನಗೆ ತುಂಬ ಜನ ಇದ್ದಾರೆ. ಅವ್ರು ಹೇಳ್ತಾರೆ ಬೆಳಗ್ಗೆ 7 ಗಂಟೆ ಅಂದರೆ 6:55 ಅಲ್ಲಿ ಇರ್ತಾರೆ. ಇಲ್ಲಿ 10 ಗಂಟೆಗೆ ಪ್ರಾರ್ಥನೆ, 9 ಗಂಟೆಗಲ್ಲ, 9 ಗಂಟೆಗೆ ಪ್ರಾರ್ಥನೆ ಅಂದರೆ ಬರೋದೇ 9:15. ಅವರೆಲ್ಲ ಆಡಿ ಮುಗಿಸ್ಲಿ ಬಿಡು. ಹೋಗುವಾಗ ಯಪ್ಪ ತುಂಬ ಕೊಯ್ತಾನೆ, ನಡಿ ಹೋಗೋಣ ಆಮೇಲೆ ನೋಡ್ಕೊಳ್ಳೋಣ. ಆಗ ಆಗಿರಲಿಲ್ಲ ಅಲ್ಲಿ, ಅನ್ಯರು ಕೂಡ ಆಗಿಲ್ಲ. ಸತ್ಯವನ್ನು ತಿಳಿದಂಥ ನಾವು ಕ್ರಮವಾದ ಜೀವಿತ ಅಥವಾ ಕ್ರಮವಾದ ಆರಾಧನೆ, ಕ್ರಮವಾದ ಪ್ರಾರ್ಥನೆ, ಕ್ರಮವಾದ ಭಕ್ತಿಯ ಮಾರ್ಗದಲ್ಲಿ ನಡೆಯುವಂಥ ಜೀವಿತ ನಮ್ಮದಿದೆಯಾ? ಆದರೂ ದೇವರು ಈಗಲೂ ನಂಬ್ತಾ ಇದ್ದ, ನೀನೇ ಕಾವಲುಗಾರ ಅಂತ. ಕೇವಲ ನೀನು ಒಬ್ಬನಾಗಿರ್ಲಿಕ್ಕಾಗಿ ದೇವರು ಇಷ್ಟಪಡೋದಿಲ್ಲ, ನಿನ್ನ ಹಿಂದೆ ಒಂದು ದೊಡ್ಡ ಗುಂಪನ್ನು ದೇವರು ಎದುರು ನೋಡ್ತಾ ಇದ್ದಾನೆ. ಆಮೇಲೆ ನಾನು ಎಷ್ಟೋ ಸಾರಿ ಹತ್ತಿದ್ದೇನೆ, ಕೆಲವು ಸಾರಿ ಹೇಳಿದ್ದೇನೆ, ಸರಿ ತಪ್ಪು ನೀವು ತೀರ್ಮಾನ ಮಾಡಿ. ನಾನು ಹೀಗೆ ಪ್ರಾರ್ಥನೆ ಮಾಡಿದ್ದೇನೆ ಕೆಲವು ಸಾರಿ, ಸ್ವಾಮಿ ಒಂದೇ ಒಂದು ಎಕ್ಸ್ಚೇಂಜ್ ಮಾಡಿದರೆ ತುಂಬ ಚೆನ್ನಾಗಿರೋದು. ಏನು ಮಾಡಿದರೆ ಎಕ್ಸ್ಚೇಂಜ್? ಏನು ಎಕ್ಸ್ಚೇಂಜ್? ನನ್ನ ಬಿಟ್ಟು ಅಂಬಾನಿನ ಆರಿಸ್ಕೊಂಡಿದ್ರೆ ಸಾಕಿತ್ತು. ಚಿಕ್ಕ ಎಕ್ಸ್ಚೇಂಜ್ ಅಷ್ಟೇ. ಏನು? ಜೆರೆಮಿಯನನ್ನು ಬಿಡಿ, ಅಂಬಾನಿಯನ್ನು ಆರಿಸ್ಕೊಂಡ್ರಿ. ಅಂಬಾನಿಯನ್ನು ಆರಿಸ್ಕೊಂಡಿದ್ರೆ ಏನಾಗಿರೋದು? ಇಡೀ ಭಾರತನೇ ಸುಲಭವಾಗಿ ರಕ್ಷಣೆಗೆ ತರಬಹುದಿತ್ತು. ಯಾಕೆಂದರೆ ಅವನು ಹೇಳಿದರೆ ಎಲ್ಲರೂ ಕೇಳ್ತಾರೆ ಕೇಳಲ್ವಾ? ಹಾಂ, ಎಲ್ಲ ಅಧಿಕಾರಿಗಳು ಅವನ ಮುಂದೆ ಎಷ್ಟು ಲಕ್ಷ ಜನ ಅವನ ಹತ್ರ ಕೆಲಸ ಮಾಡ್ತಾರೆ ಗೊತ್ತಾ? ಮಾಡ್ತಾ ಇದ್ದಾರಾ ಇಲ್ವಾ? ಹಾಂ, ಅವ್ರ ರಕ್ಷಣೆ ಹೊಂದಿದ್ರೆ ಚೆನ್ನಾಗಿಲ್ವಾ? ಸಣ್ಣ ಎಕ್ಸ್ಚೇಂಜ್, ನನ್ನ ಬಿಟ್ಬಿಟ್ಟು ಅವನು ಹಿಡ್ಕೊಂಡ್ರೆ ಸಾಕಿತ್ತಪ್ಪ, ಅಷ್ಟೇ. ಎಷ್ಟು ಜನರಿಗೆ ಹಂಗೆ ಅನಿಸಿದೆ? ನಿಮಗೆ ಯಾರು ಅನಿಸಿರ್ಲಿಕ್ಕಿಲ್ಲ ಬಿಡಿ. ಬಹಳಷ್ಟು ದೇವರ ಹತ್ರ ಕೇಳಿ ಗೋಳಾಡಿದ್ದೇನೆ ಅವತ್ತು. ಆಗ ದೇವ್ರು ಹೇಳಿದ್ದೇನು ಗೊತ್ತಾ? ನಾನು ಅವನಲ್ಲಿ ಕಾಣದೇ ಇರುವಂಥ ನಂಬಿಗಸ್ತಿಕೆಯನ್ನು ನಿನ್ನಲ್ಲಿ ಕಂಡಿದ್ದೇನೆ ಅಂತ. ಹಲೋ, ಬೇಜಾರ, ಸಂತೋಷನಾ? ಗಟ್ಟಿಯಾಗಿ ಒಂದು ಅಲ್ಲಿ ಆಮೇಲೆಲ್ಲ ಹೇಳ್ಬೋದಿತ್ತಲ್ಲ, ಹೌದಾ ಇಲ್ವಾ? ಅಲ್ಲೇಲುಯ್ಯ ಅಂದ್ರೆ ಅರ್ಥ ಏನು ಗೊತ್ತಾ? ಅಲ್ಲೇಲುಯ್ಯ ಅಂತ ಹೇಳಿದ್ರೆ ಅದೊಂದು ಪ್ರಶ್ನೆ. ಹಿಬ್ರು ಸ್ಕಾಲರ್ಸ್ ಹೀಗೆ ಹೇಳ್ತಾರೆ, ಸರ್ವ ಸ್ತುತಿ ಸ್ತೋತ್ರ ಗೌರವಗಳಿಗೆ ನೀನೇ ಪಾತ್ರನಲ್ಲವೋ ಅನ್ನುವಂಥ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಏನು ಹೇಳಬೇಕು? ಈ ಕಡೆ ಶಬ್ದನೇ ಬರ್ತಾ ಇಲ್ಲ ಪಾಪ. ಏನಂತ ಹೇಳಬೇಕು? ಈಗ ಇಲ್ಲಿಂದ ಒಬ್ಬರು ಹಲ್ಲೇಲುಯ್ಯ ಹೇಳಿದ್ರೆ ಏನು ಹೇಳಬೇಕಾಗಿದ್ರೆ ಜೊತೆಯಲ್ಲಿ ಹಲ್ಲೇಲುಯ್ಯ ಅನ್ಬೇಕಾ? ಏನು ಹೇಳಬೇಕು? ಹಲ್ಲೇಲೂಯ. ಹೌದು, ನೀನೊಬ್ಬನೇ ಯೋಗ್ಯನು, ಹೌದಲ್ವಾ? ಹಾಗಿದ್ರೆ ಅದಕ್ಕೆ ಹೇಳಿದೆ, ನಿಮಗೆ ಯಾವಾಗ ಬೇಕೋ ಅದನ್ನು ಹೇಳ್ಕೊಳ್ಳಿ ಅಂತ. ಈ ದೇವರು ಇಷ್ಟೆಲ್ಲ ಅಪನಂಬಿಗಸ್ತರಾದ ಜೀವಿತದಲ್ಲಿ ಜೀವಿಸುತ್ತಾ ಇದ್ದಾಗ್ಯೂ ನನ್ನನ್ನು ನಿಮ್ಮನ್ನು ನಂಬಿ ಇವತ್ತು ಜೀವಂತವಾಗಿ ಭೂಮಿಯಲ್ಲಿ ಇರಿಸಿರೋ ಉದ್ದೇಶ ಏನು ಗೊತ್ತಾ? ಇವತ್ತು ನನ್ನ ಮಗ ಮಾಡ್ತಾನೆ, ಇವತ್ತು ನನ್ನ ಮಗಳು ಈ ಕೆಲಸ ಮಾಡ್ತಾಳೆ, ಈ ಸತ್ಯ ಸುವಾರ್ತೆಯನ್ನು ಅವರಿಗೆ ಸಾರ್ತಾರೆ, ನನ್ನ ಕುರಿತಾಗಿ ನನ್ನ ಮಗನು ನಿಶ್ಚಯವಾಗಿ ಪರಿಚಯ ಮಾಡೇ ಮಾಡ್ತಾನೆ. ಆ ಒಂದು ಭರವಸೆಯಲ್ಲಿ ದೇವರು ಒಂದೊಂದು ದಿನದ ಆಯುಸ್ಸನ್ನು ನಮಗೆ ಹೆಚ್ಚು ಮಾಡಿ ಕೊಡ್ತಾ ಇದ್ದಾರೆ. ಹಲೋ, ನಾವು ಉಳಿದಿರುವುದು ಆತನ ಕೃಪೆಯೇ. ಹಾಗಾದರೆ ದೇವರು ನೆನ್ನೆ ದಿನ ಸತ್ತೋದ್ರಲ್ಲ, ನೆನ್ನೆ ಹಿಂಗೆ ಮಾತಾಡ್ಕೊಂಡು ಒಬ್ರು ಹೋದ್ರಲ್ಲ, ಯಾಕೆ ಅವರು ಹೋದ್ರು? ಅವ್ರದ್ದೆಲ್ಲ ಮುಗೀತು. ಅದಕ್ಕೆ ಇಲ್ಲ ದೇವರು ಅವಕಾಶ ಕೊಟ್ಟು ನೋಡಿದ್ರು, ಕೊನೆಗೆ ಇವ್ನು ಮಾಡಿಲ್ಲ ಅಂದದಕ್ಕೆ ಕರ್ಕೊಂಡು ಹೋಗಿದ್ರು ಅಷ್ಟೇ. ನಿಮ್ಮ ಕೆಲಸ ನಾವು ಜೀವಂತ ಕಾಲದಲ್ಲಿರುವಾಗಲೇ
ಈ ಕೆಲಸವನ್ನು ಪೂರೈಸಿ ಹೋಗಬೇಕು. ಆಮೇಲೆ ನನಗಿರೋ ಒಂದೇ ಆಸೆ, ನಾನು ಸಾಯೋದ್ರೊಳಗೆ ಕರ್ನಾಟಕ ಯೇಸುವನ್ನು ಸಂಧಿಸಬೇಕು. ಯಾರನ್ನ ಸಂಧಿಸಬೇಕು? ಯಾರನ್ನ? ನಿಮ್ಮಲ್ಲಿ ಎಷ್ಟು ಜನ ಹೇಳ್ತೀರಿ ಉಡುಪಿ ನನ್ನ ಜೀವಿತ ಕಾಲದಲ್ಲಿ ಯೇಸುವನ್ನು ಸಂಧಿಸಬೇಕಂತ? ನಿಜವಾಗ್ಲೂ 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 ನಿಮಗೆ ಕೊಟ್ಟ ಕೆಲಸ ನೀವು ಕರೆಕ್ಟಾಗಿ ಮಾಡಿದರೆ ಸಾಕು. ಇನ್ನು ಹೆಚ್ಚಿನ ಭಾರ ನಿಮಗೆ ಆಗ್ತಾ ಇಲ್ಲ. ನಿಮಗೆ ಕೊಡಲ್ಪಟ್ಟ ಕೆಲಸ ಏನಿದೆಯಲ್ಲ ಅದನ್ನು ನೀವು ಮಾಡಿದರೆ ಸಾಕು. ಉಡುಪಿ ಯೇಸುವಿಗೆ ಸ್ವಂತ ಆಗುತ್ತೆ. ಸ್ವಂತ ಆಗಬೇಕಾ ಆಗಬಾರ್ದ? ಸ್ವಂತ ಆಗಬೇಕಾದ್ರೆ ಏನು ಮಾಡಬೇಕು? ನಿಮ್ಮ ಊರ ಕಡೆ ಶಂಕರಪುರದ ಮಲ್ಲಿಗೆ ಹೂವು ತುಂಬ ಫೇಮಸ್ಸು, ಹೌದಾ? ಹಾಂ, ಯಾಕೆ? ಒಳ್ಳೆ ಗಮ್ಮತ್ತು ವಾಸನೆ ಬರ್ತದಾ? ಇರ್ತದ ಇಲ್ವಾ? ಅಲ್ಲೆಲ್ಲೋ ಇಟ್ಬಿಟ್ಟು ಇಲ್ಲಿ ಒಳ್ಳೆ ವಾಸನೆ ಅಂತ ಹೇಳಕ್ಕೆ ಬರುತ್ತಾ? ಆಗಲ್ಲಲ್ಲ. ಅದೆಲ್ಲಿಂದ ಬರಬೇಕು ವಾಸನೆ? ಅಲ್ಲಿಂದ ಹರಡಿ ಹರಡಿ ಎಲ್ಲ ಕಡೆಗೆ ಹಬ್ಬಬೇಕಲ್ವಾ? ಹೌದಾ ಇಲ್ವಾ? ಹಾಗಿದ್ರೆ ಈ ಶುಭವಾರ್ತೆ ನಿಮ್ಮಿಂದ, ನಿಮ್ಮ ಮನೆಯಿಂದ, ನಿಮ್ಮ ಬೀದಿಯಿಂದ, ನಿಮ್ಮ ಊರಿನಿಂದ ಹಬ್ಬಿ ಹರಡಬೇಕು. ಹರಡಬೇಕಾ ಬೇಡವಾ? ಸರಿ, ನೀವು ಕಾವಲುಗಾರ ಅಂತ ಒಪ್ಕೊಳ್ತೀರಾ? ಒಪ್ಕೊಳ್ತೀರಾ? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬರು ಯಾರಾಗಿದ್ದೇವೆ? ಕಾವಲುಗಾರರಾಗಿದ್ದೇವೆ. ಕರೆಕ್ಟಾ? ಈಗ 7ನೇ ವಚನ ಓದ್ರಿ. ಯೆಶಾಯ 62:7. ಈ ವಾಕ್ಯದಲ್ಲಿ ದೇವರು ಕಾವಲುಗಾರರಿಗೆ ಮತ್ತೊಂದು ವಿಷಯವನ್ನು, ಮತ್ತೊಂದು ಹೆಸರನ್ನು ಕೊಡ್ತಾ ಇದ್ದಾರೆ. ಏನು ಹೆಸರು ಅದು? ಯೆಹೋವನಿಗೆ ಜ್ಞಾಪಿಸುವವರೇ. ಯೆಹೋವನಿಗೆ ದೇವರಿಗೆ ಜ್ಞಾಪಕ ಕೊಡುವಂತಹ ವ್ಯಕ್ತಿಗಳು ನಾನು ನೀವಾಗಿದ್ದೇವೆ. ಏನು ಜ್ಞಾಪಕ ಪಡಿಸೋದಂದ್ರೆ ಅರ್ಥ? ದೇವರು ಮರ್ತೋಗ್ತಾರಾ? ಒಂದಿನ ನನ್ನ ಸ್ನೇಹಿತನ ಜೊತೆಲಿ ಈ ವಿಷಯವನ್ನು ಹಂಚ್ಕೊಂಡಾಗ ಜಗಳನೇ ಮಾಡಿಬಿಟ್ರು. ದೇವರೇನು ಮರ್ತೋಗ್ತಾರಾ? ಏನು ಮಾತಾಡ್ತೀಯ ಅಂತ ಜೋರು ಜಗಳ ಮಾಡಿದ್ರು. ಪಾಪ ನಾನು ಇನ್ನೇನು ಮಾಡಲಿ, ನನ್ನ ಸೀನಿಯರ್ ಬೇರೆ. ಆಯ್ತಣ್ಣ, ಥ್ಯಾಂಕ್ ಯು, ಬಾಯ್ ಬಾಯ್ ಅಂತ ಹೇಳಿದೆ. ದೇವರು ಮರೆತು ಹೋಗುವ ದೇವರಲ್ಲ, ಆದರೆ ಆ ವಿಷಯದ ಮೇಲೆ ನಮಗೆಷ್ಟು ಆಸಕ್ತಿ ಇದೆ ಅನ್ನೋದನ್ನು ನೋಡುವ ದೇವರು. ನಾನು ಹೇಳೋ ಮಾತು ನಿಮಗೆ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಮಕ್ಕಳು ಅಥವಾ ದೊಡ್ಡವರು, ಹೆಣ್ಮಕ್ಕಳು ಅಥವಾ ಗಂಡು ಮಕ್ಕಳು ಏನಾದರೂ ವಸ್ತು ತರಲಿಕ್ಕೆ ಕೇಳಿದಾಗ ನೀವು ಪೇಟೆಗೆ ಹೋದರೆ, ಇವಾಗ ಫೋನ್ ಇರೋದ್ರಿಂದ ಎಷ್ಟು ಸಾರಿ ಫೋನ್ ಮಾಡ್ತಾರೆ? ಆ ಥರ ಫೋನ್ ಮಾಡಿದವ್ರು ಇದ್ದಾರಾ ನಿಮಗೆ ಯಾರಿಗಾದರೂ? ಆ ಫೋನ್ ನಿಮಗೆ ಕಿರಿಕಿರಿ ಅನಿಸಿದೆಯಾ? ಒಬ್ಬರು ಇಲ್ಲಿ ಯಾರಾದರೂ ಆ ಥರ ಫೋನ್ ಮಾಡಿದವ್ರು ಇದ್ದೀರಾ? ತುಂಬ ಒಳ್ಳೆಯವರು. ನನ್ನ ಮನೆಯಲ್ಲಿ ಫೋನ್ ಮಾಡ್ತಾ ಇರ್ತಾರೆ, ನಾನು ಮರ್ತೋಗ್ತೀನಿ ಅಂತ, ಹೇಳಿದ್ದೀನಿ ಕೊಡ್ತೀನಿ ಅಂತ. ಕೆಲಸ ತರ್ತೀನಿ ಸುಮ್ಮನಿರಮ್ಮ. ಅದರ ಅರ್ಥ ಏನು ಗೊತ್ತಾ? ಕೊಡಲ್ಲ ಅಂತಲ್ಲ, ಆದರೆ ನೀವು ಕೊಡೋದನ್ನ ಫಸ್ಟ್ ಪ್ರಿಫರೆನ್ಸ್, ಪ್ರಥಮ ಆದ್ಯತೆ ನನಗೆ ಕೊಡಿ ಅಂತ. ನೀವೇನು ತಗೊಂಡ್ರು ಸರಿ, ಫಸ್ಟು ನಾನೇನು ಹೇಳಿದ್ದೀನಲ್ಲ ಅದನ್ನು ಮಾಡಿ, ಆಮೇಲೆ ನೀವೇನು ಬೇಕಾದ್ರೂ ಮಾಡ್ಕೊಂಡು ಬನ್ನಿ ಅಂತ. ಹಲೋ ಹಲೋ, ನೀವು ಅಬ್ರಾಮನ್ನು ನೋಡಿ, ಇಸಾಕನನ್ನು ನೋಡಿ, ಯಾಕೋಬನನ್ನು ನೋಡಿ, ಮೋಶೆಯನ್ನು ನೋಡಿ, ಯೆಹೋಶುವನ್ನು ನೋಡಿ, ಕಾಲೇಬನನ್ನು ನೋಡಿ, ಅಲ್ಲಿಂದ ಮುಂದುವರಿಸಿ ನೀವು ನೆಹೆಮೀಯನನ್ನು ನೋಡ್ರಿ. ಎಲ್ಲ ಭಾಗಗಳು ಏನೇನು ನಿಂತ್ಕೊಳ್ತಾ? ಒಬ್ರು ಹೇಳ್ತಾರೆ, ದೇವರೇ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದೆಯಲ್ಲ, ಅದನ್ನು ಜ್ಞಾಪಕ ಮಾಡ್ಕೋ. ದೇವರು ಮರ್ತೋಗಿದ್ದಾರಾ? ಮರ್ತೋಗ್ಲಿಲ್ಲ. ಬದಲಾಗಿ ಆ ವಿಷಯದ ಮೇಲೆ ನಿನ್ನ ಆಸಕ್ತಿ ಏನು? ಮೋಶೆಗೆ ದೇವರು ಹೇಳ್ತಾರೆ, ಏಯ್ ನಾನು ತಡಿಬೇಡ, ಬಿಟ್ಬಿಡು, ಒಂದೇ ಕ್ಷಣದಲ್ಲಿ ಈ ಜನರನ್ನೆಲ್ಲ ನಾಶ ಮಾಡ್ತೀನಿ, ನಿನ್ನ ಮೂಲಕ ಹೊಸ ಒಂದು ಸಂತತಿ ನಾನು ಎಬ್ಬಿಸ್ತೀನಿ. ನಾನಾಗಿದ್ರೆ ಹೇಳ್ತಿದ್ದೆ, ಆಮೇನ್ ಕರ್ತನೆ, ಸ್ತೋತ್ರ ದೇವರೇ, ತುಂಬ ಥ್ಯಾಂಕ್ ಯು. ಇನ್ನು ಮುಂದೆ ಅಬ್ರಾಮನ ಹೆಸರು ಹೋಯಿತು, ಇಸಾಕನ ಹೆಸರು ಹೋಯಿತು, ಜೆರೆಮೀನ ಹೆಸರು ಬಂತು. ಮೋಶೆ ಏನು ಹೇಳ್ತಿದ್ದ? ನನ್ನ ಹೆಸರು ಬಂತಲ್ಲ ಹಂಗಂತ ಹೇಳಿದ್ದ. ಅವನು ಏನಂತ ಹೇಳ್ದ? ದೇವರೇ ಅಬ್ರಹಾಂ, ಇಸಾಕ್, ಯಾಕೋಬ್ರಿಗೆ ಮಾಡಿದ ವಾಗ್ದಾನವನ್ನು ಜ್ಞಾಪಕ ತಂದುಕೋ. ಒಬ್ಬ ಮನುಷ್ಯನ ಮಾತನ್ನು ಕೇಳಿ ದೇವರು ತನ್ನ ಕೋಪವನ್ನು ತಿರುಗಿ ಬಿಟ್ಬಿಟ್ರು.
ಇವತ್ತು ದೇವರ ಸನ್ನಿಧಿಯಲ್ಲಿ ಯಜ್ಞದ ಕುರಿಯಾದ ಆತನ ರಕ್ತವನ್ನು ದೇವರ ಮುಂದೆ ನೆನಪಿಗೆ ತಂದು, ಕರ್ತನೇ, ನೀನು ರಕ್ತವನ್ನು ನಿನ್ನ ಮಗನ ಮೂಲಕ ಸುರಿಸಿದ್ದೀರಿ, ಆ ರಕ್ತವನ್ನು ಜ್ಞಾಪಕ ಮಾಡಿಕೊಂಡು ನನ್ನ ಜನರ ಪಾಪವನ್ನು ನೀವು ಕ್ಷಮಿಸಲೇಬೇಕು ಅಂತೇಳಿ ಹೋರಾಡುವ ಒಂದು ಗುಂಪು ಜನ ಬೇಕು. ಒಬ್ಬ ವ್ಯಕ್ತಿ ಬೇಕಷ್ಟೆ. ಆ ದೇವರೊಂದು ಗುಂಪು ಜನ ಬೇಕಾಗಿಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ಬೇಕು. ಒಬ್ಬ ಯಥಾರ್ಥ ಜ್ಞಾಪಕಪಡಿಸುವಂಥ ವ್ಯಕ್ತಿ ಬೇಕು. ಯೆರೆಮೀಯನ ಪುಸ್ತಕ 5ನೇ ಅಧ್ಯಾಯ. ತುಂಬ ಜನ ಎಜ್ಕೇಲನ ಪುಸ್ತಕ 22ನೇ 30ನೇ ವಾಕ್ಯ ಓದ್ತಾರೆ. ನನಗೆ ಅದನ್ನು ಓದೋಷ್ಟು ಧೈರ್ಯ ನನಗಿಲ್ಲ. ಅದರಿಂದ ಯೆರೆಮೀಯನ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ ಯಾವಾಗಲೂ ಹೇಳ್ತೇನೆ. ಏನು ಹೇಳ್ತೇನೆ? ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ತಿರುಗಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ. ಸತ್ಯವನ್ನು ನ್ಯಾಯವನ್ನು ಕೈಕೊಂಡು ಸತ್ಯವನ್ನು ಅನುಸರಿಸುವಂಥ ಒಬ್ಬನಾದರೂ ಇದ್ದಾನೋ ಅಂತ ಒಬ್ಬ ಸತ್ಪುರುಷನನ್ನು ನೋಡಿ ಕಂಡುಕೊಳ್ಳಬಹುದೇನೋ, ನೋಡಿ ನಿಶ್ಚಯಿಸಿರಿ, ನಾನು ಪಟ್ಟಣವನ್ನು ಕ್ಷಮಿಸ್ತೇನೆ ಅಂತ. ಈಗೆಲ್ಲ ಆಮೇಲೆ ಬರೋದಿಲ್ಲ, ಇದಕ್ಕೆಲ್ಲ ಆಮೇಲೆ ಬರಲ್ಲ. ಅಂದರೆ ಅರ್ಥ ನೀವು ಬೇರೆ ಎಲ್ಲೋ ಇದ್ದೀರಾ ಅಂತ. ಕಷ್ಟ ಆಗ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ಇಲ್ಲಲ್ಲ. ಈಗ ದೇವರು ಎಷ್ಟು ಜನರನ್ನು ಕೇಳ್ತಾ ಇದ್ದಾರೆ? ಇದೆಯಾ ನಾನು ಹೇಳಿದ ವಾಕ್ಯ? ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ತಿರುಗಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕ್ರಿ. ಅಂದರೆ ಅರ್ಥ, ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ತಿರುಗಾಡುತ್ತಾ ಅಲ್ಲಿಯ ಸಭೆಗಳಲ್ಲಿ ಹುಡುಕ್ರಿ. ಚೌಕ ಅಂದರೆ ಏನು? ನಮ್ಮ ಭಾಷೆಯಲ್ಲಿ ಚೌಕ ಅಂದರೆ ದೇವಸ್ಥಾನದ ಕಟ್ಟೆ, ಊರು ಕಟ್ಟೆ. ಅಲ್ಲಿ ಒಂದು 4 ಜನ ಸಭೆ ಕೂಡ್ಕೊಂಡು ಊರ ಕತೆ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಅದಕ್ಕೆ ಕಟ್ಟೆ, ಚೌಕ ಅಂತ ಹೇಳ್ತಾರೆ. ಇವತ್ತು ಆ ಕಟ್ಟೆ ಎಲ್ಲಿದೆ ಅಂದರೆ ಸಭೆ. ಇವತ್ತು ಸಭೆಯಲ್ಲಿ ಏನು ಮಾತಾಡ್ತಾರೆ? ಈ ಪ್ರಸಂಗ ಸರಿ ಇದೆಯಾ? ಈ ಮನುಷ್ಯ ಇವತ್ತು ಯಾರಿಗೆ ಚುಚ್ಚಿದ? ಇವತ್ತು ಈ ಮನುಷ್ಯ ಯಾರಿಗೆ ಪ್ರಸಂಗ ಮಾಡಿದ? ನನಗೊಂದು ಸಾರಿ ಒಬ್ಬರು ಕೇಳಿದರು, ಅವರಿಗೇ ಪ್ರಸಂಗ ಮಾಡ್ತಾರೆ. ನಾನು ಹೇಳಿದೆ, ಇರೋದು 50, 60, 80 ಜನ ಇದ್ದೀವಿ. ಈ 80 ಜನರಲ್ಲಿ ಒಬ್ಬರಿಗೋಸ್ಕರ ನಾನು ಪ್ರಸಂಗ ತಯಾರು ಮಾಡ್ಕೊಂಡು ಬಂದರೆ ಇನ್ನು ಬಾಕಿ 79 ಜನ ಏನು ಮಾಡ್ತಾರೆ? ಸಿಗುತ್ತಾ? ಬಾಕಿ ಇರೋರಿಗೆ ಸಿಗುತ್ತಾ? ಸಿಗಲ್ವಾ? ಸಂದೇಶ ಒಬ್ಬರಿಗೋಸ್ಕರ ಅಲ್ಲ, ಪ್ರತಿಯೊಬ್ಬರಿಗಾಗಿ. ಆಮೇಲೆ ಪಾಸ್ಟ್ರು ಅವರಿಗೇ ಚುಚ್ಚಿದ್ರು, ಅವರಿಗೇ ಚುಚ್ಚೋದಕ್ಕೆ ಯಾಕೆ ಇಲ್ಲಿಗೆ ಬರಬೇಕು? ನಾನು ಪಕ್ಕದಲ್ಲಿ ಕೂತ್ಕೊಂಡು ಚುಚ್ಚಿಬಿಡ್ತೀನಿ. ಚುಚ್ಚುತ್ತಾ ಚುಚ್ಚಲ್ವಾ? ಈಗಲೇ ಚುಚ್ಚುತ್ತಾ ಇದೆಯಲ್ಲ. ನಿಮ್ಮ ಪಾಸ್ಟ್ರಿಗೂ ನನಗೂ ಕನೆಕ್ಷನೇ ಇಲ್ಲ ಬಿಡ್ರಿ. ಪಾಪ ಫರ್ನಾಡಿಸ್ ಪಾಸ್ಟ್ ಹೇಳಿದ್ದು, ನಾನು ನಿಮಗೆ 2nd ವೀಕೋ 1st ವೀಕೋ ಬರಬೇಕಾಗಿತ್ತು, 3ನೇ ವಾರ ಬಂದಿದ್ದೀನಿ. ಒಂದು ವಿಷಯ ಮಾತ್ರ, ನಾವು ಕ್ರಿಸ್ತನ ಪ್ರತಿನಿಧಿಗಳಾಗಿ ಕಾಣಲ್ಪಡಬೇಕಷ್ಟೇ. ಆಮೇಲೆ ನನ್ನ ಈ ಪ್ರಯಾಸ ಎಲ್ಲವೂ ಕೂಡ ಏನಕ್ಕೋಸ್ಕರ ಗೊತ್ತಾ? ನಾವು ಪ್ರತಿಯೊಬ್ಬರೂ ಕೂಡ ಕ್ರಿಸ್ತನ ಪ್ರತಿರೂಪವಾಗಿ ಜನರ ಮುಂದೆ ಕಾಣಲ್ಪಡಬೇಕು. ಒಂದು ಮಗು ಹುಟ್ಟಿದರೆ ಫಸ್ಟ್ ನೋಡೋದು ಅವ್ರ ಅಪ್ಪನ ಥರ ಇದೆಯಾ, ಅಮ್ಮನ ಥರ ಇದೆಯಾ, ಅಜ್ಜಿ ಥರ ಇದೆಯಾ, ಅಜ್ಜನ ಥರ ಇದೆಯಾ, ಮೂಗು ಯಾರ ಥರ ಇದೆ, ಕಣ್ಣು ಯಾರ ಥರ ಇದೆ, ಕೂದಲು ಯಾರ ಥರ ಇದೆ, ಬಾಯಿ ಯಾರ ಥರ ಇದೆ. ನಮ್ಮನ್ನೆಲ್ಲ ನೋಡಿದ್ರೆ ಯಾರ ಥರ ಇದ್ದೀವಿ ಅಂತ ಹೇಳ್ತಾರೆ? ನಾವು ಆತ್ಮಿಕ ಮಕ್ಕಳು ಅಂತ ಹೇಳ್ತೇವಲ್ಲ, ನಾವು ಆತ್ಮಿಕ ಮಕ್ಕಳಾದ್ರೆ ಯಾರ ಥರ ಇದ್ದಾವೆ? ಅವ್ರ ಕತೆ ಇವ್ರ ಕತೆ ಮಾತಾಡ್ಲಿಕ್ಕಿರೋ ಸಮಯನ ಇದು? ಆ ಸೇವೆ ಈ ಸೇವೆ ಬಗ್ಗೆ ಮಾತಾಡೋ ಸಮಯನಾ? ಇಲ್ಲ. ನನ್ನ ಜನರಿಗೋಸ್ಕರ, ನಾನು ವಾಸ ಮಾಡುವ ಜನರಿಗೋಸ್ಕರ, ಗುಂಪಿನ ಜನರ ಬಿಡುಗಡೆಗಾಗಿ ಮಾತನಾಡಬೇಕಾದ ಸಮಯ ಇದು. ಆಮೇಲೆ ಆ ರಕ್ತದ ಕ್ರಯಕ್ಕೆ ಉತ್ತರ ಕೊಡಬೇಕಾದ ಸಮಯ. ಯೆಹೆಜ್ಕೇಲನ ಪುಸ್ತಕ 3ನೇ ಅಧ್ಯಾಯ ಹೇಳುತ್ತೆ, ದುಷ್ಟನು ದುಷ್ಟತನದಲ್ಲಿ ಸತ್ತರೆ, ದುಷ್ಟನನ್ನು ನೀನು ಎಚ್ಚರಿಸದೆ ಹೋದರೆ, ಅವನು ತನ್ನ ಪಾಪದಲ್ಲೇ ಸತ್ತರೆ, ಅವನ ರಕ್ತ ಅಪರಾಧವನ್ನು ನಾನು ನಿನ್ನ ಹತ್ರ ಕೇಳ್ತೇನೆ ಅಂತ ಹೇಳಿದ್ದಾರೆ. ನಿನ್ನ ಫ್ರೆಂಡ್, ನಿನ್ನ ಕೊಲೀಗ್ಸ್, ನಿನ್ನ ಜೊತೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಇದ್ದಾರಲ್ಲ, ನಿಮ್ಮ ಪಕ್ಕದ ಮನೆಯವರು ಇದ್ದಾರಲ್ಲ, ಅವರು ಯೇಸುವನ್ನು ಅರಿಯದೆ ಸತ್ತರೆ ಅವರ ರಕ್ತದ ಪ್ರತಿಫಲವನ್ನು ಅಥವಾ ಆ ರಕ್ತಾಪರಾಧದ ಫಲವನ್ನು ದೇವರು ನನ್ನ ಹತ್ರ ನಿಮ್ಮ ಹತ್ರ ಲೆಕ್ಕ ಕೇಳ್ತಾರೆ. ಹಲೋ,
ಅವನು ಎಷ್ಟು ಹೇಳಿದ್ರು ಕೇಳಲ್ಲ ರೀ, ಅದಕ್ಕೆ ಹೇಳಲ್ಲ. ಯಾಕೆ ಕೇಳಲ್ಲ ಅಂತ ಗೊತ್ತಿಲ್ಲ, ಆದರೆ ಹೇಳಲ್ಲ. ನಾವು ಸ್ವಲ್ಪ ಯೋಚನೆ ಮಾಡಿ. ನನಗೆ ಆ ವಾಕ್ಯನೂ ಮುಗಿಸ್ಲಿಲ್ಲಲ್ಲ. ಯೆಶಾಯ 62:7 ಏನು ಹೇಳ್ತದೆ? ಯೆಹೋವನಿಗೆ ಜ್ಞಾಪಿಸುವವರೇ ಆತನ ಯೆರೂಸಲೇಮನ್ನು ಭದ್ರಪಡಿಸಿ. ಯಾವುದನ್ನು ಭದ್ರಪಡಿಸಿ? ಯೆರೂಸಲೇಮನ್ನು. ನಾನು ಈಗ ಕ್ರಿಸ್ತನಲ್ಲಿ ಪ್ರಸಿದ್ಧ ಅಥವಾ ಭದ್ರವಾಗಿದ್ದೇನೆ. ಯಾರಿಗೆ ಭದ್ರತೆ ಇದೆ? ಕೀರ್ತನೆಗಳು 91:1 ನಮ್ಮೆಲ್ಲರಿಗೂ ಸುಪರಿಚಿತವಾಗಿ ಪರಿಚಯ. ಏನು ವಾಕ್ಯ ಅದು? ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ. ಹಾಗಾದರೆ ಸುರಕ್ಷತೆ ಎಲ್ಲಿದೆ? ಕರ್ತನ ನಾಮವನ್ನು ಹೇಳಿಕೊಳ್ಳುವವರು ಎಲ್ಲರಿಗೂ ಏನಾಗ್ತದೆ? ಅಪೊಸ್ತಲರ ಕೃತ್ಯ 4:12 ಏನು ಹೇಳ್ತದೆ? ಆಕಾಶದ ಕೆಳಗೆ ಭೂಮಿಯ ಮೇಲೆ ಕೊಡಲ್ಪಟ್ಟ ಆ ಹೆಸರಿನಿಂದಲೇ ಹೊರತು ಬೇರೆ ಯಾವ ನಾಮದಿಂದಲೇನಿಲ್ಲ. ಹಾಗಾದರೆ ರಕ್ಷಣೆ ಅಥವಾ ಭದ್ರತೆ ಅನ್ನೋದು ಎಲ್ಲಿದೆ? ಎಷ್ಟು ಜನ ಯೇಸುವಿನಲ್ಲಿದ್ದೀರಿ? ಎಷ್ಟು ಜನರು ಕ್ರೈಸ್ತರಾಗಿದ್ದೀರಿ? ಎಷ್ಟು ಜನರು ಸಭೆಯಲ್ಲಿದ್ದೀರಿ? ಅದೆಲ್ಲ ಇರಲಿ, ಆದರೆ ಫಸ್ಟ್ ಯಾರಲ್ಲಿರಬೇಕು? ಕ್ರಿಸ್ತನಲ್ಲಿರಬೇಕು. ಆಮೇನ್. ಕ್ರಿಸ್ತನಲ್ಲಿರುವವರಿಗಾಗಿ ದೇವರಿಗೆ ಸ್ತೋತ್ರ. ನೀವು ಭದ್ರತೆ ಆಗ್ಬಿಟ್ರಿ. ಈಗ ನೀವು ಭದ್ರವಾದ್ರಿ. ಎರಡನೇದೊಂದು ಪ್ರಸಿದ್ಧಿ ಇದೆ, ಆತನು ಭದ್ರಪಡಿಸಿ ಲೋಕ ಪ್ರಸಿದ್ಧಿಗೆ ತರುವ ತನಕ ಅಂತಿದೆಯಲ್ಲ. ಈಗ ಯೇಸುವಿನ ಹೆಸರಿನಲ್ಲಿ ನೀವು ಪ್ರಸಿದ್ಧರಾಗ್ತಿದ್ದೀರಿ. ಒಂದು ವೇಳೆ ನನಗಾದರೆ ಹೇಳೋರು, ಅವ ಕ್ರಿಶ್ಚಿಯನ್ ಜಾತಿಗೆ ಹೋಗ್ಬಿಟ್ಟ, ಅವನು ಹಲ್ಲೆಲೂಯಾ ಕೂಗ್ಲಿಕ್ಕೆ ಹೋದ, ಅವನೀಗ ಪ್ರಾರ್ಥನೆ ಮಾಡಲಿಕ್ಕೆ ಹೋದ, ಈಗ ನಿಮ್ಮ ಅಡ್ರೆಸ್ಸೇ ಚೇಂಜು. ಯಾರು ಯೇಸುಸ್ವಾಮಿ ನಂಬಿದಾರೋ ಅವ್ರ ಮನೆ ಅಡ್ರೆಸ್ ಚೇಂಜ್, ಆ ವ್ಯಕ್ತಿಯ ಅಡ್ರೆಸ್ ಚೇಂಜ್ ಆಗ್ತದೆ. ಇಷ್ಟು ದಿನ ಬೇರೆ ಹೆಸರಿತ್ತು. ಯಾವಾಗ ನೀವು ಆತ್ಮಿಕ ಸಭೆಗೆ ಬರಲಿಕ್ಕೆ, ಆತ್ಮಿಕ ಕಾರ್ಯಗಳು ತೊಡಗಿಸಿಕೊಳ್ಳಿಕ್ಕೆ, ನಿಜವಾಗಿ ದೇವರ ಶಿಷ್ಯರಾಗಿ ಆತನ ಮಕ್ಕಳಾಗಿ ಜೀವಿಸಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೋ ಅವತ್ತಿಂದ ನಿಮ್ಮ ಅಡ್ರೆಸ್ ಚೇಂಜು. ಎಷ್ಟು ಜನರದ್ದು ಚೇಂಜ್ ಆಗಿದೆ? ಆ ಥರ ಚೇಂಜ್ ಆದವರೆಲ್ಲರೂ ಒಂದು ಆಮೇಲೆ ಹೇಳುವ ಆಗಿದೆಯೇ ಇಲ್ವಾ ಅಲ್ವಾ? ಈಗ ನಿಮ್ಮ ಹೇಳೋದು ಹೆಸರೇನು? ಆ ಹಲ್ಲೆಲೂಯಾ ಕೂಗ್ತಾರಲ್ಲ ಅವರು ಯಾವುದಾದ್ರು ವಿಧದಲ್ಲಿ ಹೇಳ್ತಾರೆ. ಯೇಸುವಿನ ಹೆಸರಿನಲ್ಲಿ ಅಲ್ಲದೆ ಬೇರೆ ಪ್ರಸಿದ್ಧಿ ಇಲ್ಲ. ಇದೆಯೇ ಇಲ್ವಾ? ಆ ಪ್ರಸಿದ್ಧಿ ಅಲ್ಲದೆ ಬೇರೆ ಪ್ರಸಿದ್ಧಿ ಇಲ್ಲವೇ ಇಲ್ಲ. ಹಾಗಿದ್ರೆ ನಾವು ಮಾತ್ರ ಪ್ರಸಿದ್ಧಿಗೆ ಬಂದರೆ ಸಾಕಾ? ಈಗ ನಾವು ನಮ್ಮ ಮನೆ ಕ್ರಿಸ್ತನ ಹೆಸರಿನಲ್ಲಿ ಏನಾಗಬೇಕು? ಭದ್ರತೆಗೆ ಬರಲೇಬೇಕು. ಭದ್ರತೆಗೆ ಬರದೇ ಇರಲಿಕ್ಕೆ ಕಾರಣ ಏನು? ಇದನ್ನು ಇನ್ನೊಂದು ದಿನ ನೋಡೋಣ. ನನ್ನ ಟೈಮ್ ಮುಗೀತಾ ಬಂತು. ನಿಮಗೊಂದು ಚಾರ್ಟ್ ಇದೆ, ನಿಮ್ಮ ತಾಲೂಕಿನ ಚಾರ್ಟ್, ಉಡುಪಿ ಚಾರ್ಟು. ಜಸ್ಟ್ ಒಮ್ಮೆ ಸ್ಕ್ರೋಲ್ ಮಾಡಿ ಹಾಗೆ ಅದನ್ನು. ನೀವು ನೋಡಿ ನಿಮ್ಮ ತಾಲೂಕಿನಲ್ಲಿ ಎಷ್ಟು ಹಳ್ಳಿ ಇದೆ ಅಂತ. 16 ಪಂಚಾಯಿತಿ ಇದೆ. ಎಷ್ಟು ಪಂಚಾಯಿತಿ? ಎಲ್ಲರೂ ಬಾಯಿ ತೆರೆದೇಳಿ. ಎಷ್ಟು ಪಂಚಾಯಿತಿ? 16 ಪಂಚಾಯಿತಿ ಇದೆ. 16 ಪಂಚಾಯಿತಿ, 69 ಗ್ರಾಮಗಳಿದೆ. ಎಷ್ಟು ಗ್ರಾಮಗಳು? 69 ಗ್ರಾಮಗಳಿದೆ. ನೀವು ಇದರ ಜೊತೆಯಲ್ಲಿ ನಿಮ್ಮ ವಾರ್ಡ್ಗಳು ನೋಡೋದಾದರೆ 35 ವಾರ್ಡ್ಗಳಿದೆ. 35 ವಾರ್ಡ್ಗಳ ಹೆಸರುಗಳಿದೆ, ಲಿಸ್ಟ್ ಇದೆ ಇಲ್ಲಿ. ಇದೆಲ್ಲ ಏನು ಹೇಳುತ್ತೆ ಗೊತ್ತಾ? ಜಸ್ಟ್ ಒಂದು ಸರಿ ನೋಡಿರಿ, ನೀವು ಅದನ್ನು ಸ್ಕ್ರೋಲ್ ಮಾಡಿ. ಜಸ್ಟ್ ಹಾಗೆ ನೋಡಿ ಅದನ್ನು. ಎಷ್ಟು ಹಳ್ಳಿ ಇದೆ, ಎಷ್ಟು ದೊಡ್ಡ ಜನಸಂಖ್ಯೆ ಇದೆ ನಮ್ಮ ಸುತ್ತ. ಇದೆಯೇ ಇಲ್ವಾ? ಇದು ನಮಗೆ ಮಾತ್ರ ಸೇರಿದ ಇಷ್ಟು ಜಾಗ. ಕೆಲವರು ರಿಸರ್ವೇಷನ್ನು, ಈ ಚೇರಲ್ಲಿ ನಾನೇ ಕೂತ್ಕೊಳ್ಬೇಕು, ಬೇರೆ ಯಾರೂ ಕೂತ್ಕೊಳ್ಳೋಂಗಿಲ್ಲ, ಕೂತ್ಕೊಂಡ್ರೆ ಅವ್ರನ್ನ ಎಬ್ಸೋದು. ಹಾಗಿದ್ರೆ ನಾವು ಇಷ್ಟೇ ಜನ ಕೂಡಿಸಿದರೆ ಸಾಕಾ? ಇನ್ನು ನಮ್ಮ ಸುತ್ತಮುತ್ತ ಎಷ್ಟು ಜನ ಇದ್ದಾರಲ್ಲ, ಅವರಿಗೋಸ್ಕರವಾಗಿ ಅವರನ್ನು ಇಲ್ಲಿ ಒಳಗೆ ತರುವಂಥ ಜವಾಬ್ದಾರಿಕೆ ಯಾರ್ದು? ಎಷ್ಟು ಜನ ಹೇಳ್ತೀರಿ ಆ ಜವಾಬ್ದಾರಿಕೆ ನನ್ನದು ಅಂತ? ನಿಜ ಒಪ್ಕೊಳ್ತೀರಾ? ಹಾಗಿದ್ರೆ ಎದ್ದು ನಿಂತ್ಕೊಳ್ಳೋಣವಾ? ನನ್ನ ಟೈಮ್ ಮುಗೀತಾ ಬಂತು. ಒಂದು ಚಿಕ್ಕ ವಿಡಿಯೋ ಇದೆ, ಒಂದು 5 ನಿಮಿಷ ಫಸ್ಟ್. ಸಿಸ್ಟರ್, ಆ ವಿಡಿಯೋ ಒಂದು ಪ್ಲೇ ಮಾಡ್ತೀರಾ ಹಾಗೆ? ಇದು ಯೂಟ್ಯೂಬ್ನಲ್ಲಿದೆ, ಸಾಲ್ವೇಷನ್ ಆರ್ಮಿ ಅಂತೇಳಿ ಅವ್ರು ಮಾಡಿದಂಥ ಒಂದು ವಿಡಿಯೋ. ಜಸ್ಟ್ ಅದನ್ನು ನೋಡಿ. ಲೈಟ್ ಆಫ್ ಮಾಡ್ತೀರಾ? 1 ನಿಮಿಷಕ್ಕೆ. ಸೌಂಡ್ ಇದೆಯಾ ಅದರಲ್ಲಿ?
ಸರಿ, ಜಸ್ಟ್ ಪ್ಲೇ ಮಾಡಿ. ಜಸ್ಟ್ ನೋಡಿ, ಒಳ್ಳೇದಾಯಿತು, ಸೌಂಡ್ ಬರ್ದೇ ಇದ್ದಿದ್ದು. ಜಸ್ಟ್ ಏನು ನಡೀತಾ ಇದೆ ಅಂತ ನೋಡ್ರಿ. ಇಲ್ಲಿ ಒಂದು ಪ್ರಳಯ ಇದೆಯಲ್ಲ, ಪ್ರಳಯ ಆಗ್ತಾ ಇದೆ. ಅದರೊಳಗಡೆ ಯಾರೆಲ್ಲ ಇದ್ದಾರೆ? ಒಂದು ದೊಡ್ಡ ಬೆಟ್ಟ ಇದೆ, ಅದು ಬೆಟ್ಟ, ಅದ್ರ ತುಂಬ ಜನ ಇದ್ದಾರೆ. ಜಸ್ಟ್ ನೋಡಿ. ಥ್ಯಾಂಕ್ ಯು ಅಮ್ಮ. ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯ್ತರ? ಅರ್ಥ ಆಯ್ತರ? ಜನ ನಾಶ ಆಗ್ತಾ ಇದ್ದಾರೆ, ನಾವು ಏನು ಮಾಡ್ತಾ ಇದ್ದೀವಿ? ನಮ್ಮ ಸ್ಥಿತಿ ಏನು? ಸ್ವಾಮಿ ಕೂಗ್ತಾ ಇದ್ದಾರೆ, ಯಾರು ಸಹಾಯಕ್ಕೆ ಬರ್ತೀರಿ? ಅವರಿಗೆ ಆಶ್ಚರ್ಯ, ನಾಶ ಆಗ್ತಾ ಇರೋ ಜನ ನೋಡಿ ಅವ್ರಿಗೆ ದುಃಖ ಇದೆ. ಆದರೆ ಈ ಜನ ಮಾತ್ರ ಸಂಗೀತ ಕೇಳು ತಮ್ಮದೇ ಆದ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಪಟ್ಟಣ ಭದ್ರತೆಗೆ ನಡೆಸಬೇಕಾದಂಥ ನಾನು ನೀವು ಯಾವ ಸ್ಥಿತಿಯಲ್ಲಿದ್ದೇವೆ? ನಿಮಗೆ ಇದರ ಕಾರಣಗಳು ಒಂದು ವೇಳೆ ಮುಂದೆ ನಾನು ಅದರ ವಿಚಾರಗಳು ತಿಳಿಸ್ತೇನೆ. ನಿಮ್ಮ ಪಾಸ್ಟ್ ಜೊತೆಲಿ ನಾನು ಅದರ ವಿಷಯಗಳನ್ನ ಶೇರ್ ಮಾಡ್ತೇನೆ. ಅವ್ರು ನಿಮ್ಮ ಜೊತೆಲಿ ಮೇ ಬಿ ಮಾತನಾಡ್ಬೋದು. ನಮ್ಮ ಕಣ್ಣುಗಳು ಮುಚ್ಚೋಣ, ದೇವ್ರ ಸನ್ನಿಧಿ ನಿಂತ್ಕೊಳ್ಳೋಣ. ನನ್ನವರಿಗಾಗಿ, ನನ್ನ ನೆರೆಹೊರೆಯವರಿಗಾಗಿ ಇವತ್ತು ನಾವೇನು ತೀರ್ಮಾನ ಮಾಡಲಿಕ್ಕಿದ್ದೀವಿ? ನಮ್ಮನ್ನೊಂದು 2 ನಿಮಿಷ ಮೋಹನ್ ಪಾಸ್ಟ್ ಅವರು ಪ್ರಾರ್ಥನೆ ನಡೆಸಲಿಕ್ಕಿದ್ದಾರೆ. ಪ್ಲೀಸ್ ಮೋಹನ್ ಪಾಸ್ಟ್ ಮುಂದೆ ಬನ್ನಿ. ಒಂದು ಕ್ಷಣ ನಮ್ಮ ಕಣ್ಣುಗಳು ಮುಚ್ಚೋಣ. ಇವತ್ತು ಒಂದು ವೇಳೆ ದೇವರು ನನ್ನ ಹತ್ರ ಈ ಪ್ರಶ್ನೆ ಕೇಳೋದಾದರೆ, ನಾನು ನಿಮ್ಮನ್ನು ನೋಡಿ ದೇವರು ಆಶ್ಚರ್ಯ ಪಡ್ತಾರಾ? ಅಥವಾ ನಾವು ಆತನಿಗೆ ಸಂತೋಷಪಡಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ? ಆತನು ನಮ್ಮನ್ನು ನೋಡಿ ಆಶ್ಚರ್ಯಚಕಿತನಾಗಿ ದುಃಖ ಪಡುವಂಥ ಸ್ಥಿತಿಗೆ ನಾವಿದ್ದೇವ? ಇವತ್ತು ನಿಮ್ಮನ್ನು ದೇವರು ಒಂದು ವೇಳೆ ಆ ಪ್ರಶ್ನೆ ಕೇಳಿದರೆ, ನಿಮ್ಮ ಉತ್ತರ ಏನು? ನಿಮ್ಮ ಉತ್ತರ ಏನು? ಇವತ್ತು ನಿಮ್ಮ ಉತ್ತರ ಏನು? ನಮ್ಮನ್ನೇ ನಾವು ಈ ಪ್ರಶ್ನೆ ಕೇಳ್ಕೊಳ್ಳೋಣ. ದೇವರು ರಕ್ತ ಸುರಿಸಿ ಸಂಪಾದನೆ ಮಾಡಿದ್ದು ಕೇವಲ ನಾವು ಸಂತೋಷವಾಗಿರೋದು ಮಾತ್ರ ಅಲ್ಲ, ನನ್ನ ಹಾಗೆ ಇತರರು ಕೂಡ ಸಂತೋಷ ಪಡಬೇಕು. ಕ್ರಿಸ್ತನಲ್ಲಿ ರಕ್ಷಣೆ ಅನುಭವದಲ್ಲಿ ಸಂತೋಷ ಪಡಬೇಕು. ದೇವರ ಕರಗಳು ಒಪ್ಪಿಸಿಕೊಟ್ಟು ಕೇಳೋಣವಾ? ಕರ್ತನೇ, ನನ್ನನ್ನು ಕ್ಷಮಿಸು. ಎಷ್ಟೋ ಅವಕಾಶಗಳಿತ್ತು, ಸುವಾರ್ತೆ ಸಾರಲಿಕ್ಕೆ ಎಷ್ಟೋ ಅವಕಾಶಗಳಿತ್ತು, ಆದರೆ ನಾನು ಅದನ್ನು ವ್ಯರ್ಥ ಮಾಡಿಕೊಂಡು ಎಷ್ಟೋ ಜನರು ನನ್ನ ಕಣ್ಣು ಮುಂದೆ ನರಕಕ್ಕೆ ಹೋಗ್ಬಿಟ್ರಪ್ಪ. ಎಷ್ಟೋ ಜನರು ನಾನು ತಡಿಬೋದಾಗಿತ್ತು, ಅದನ್ನು ನಾನು ತಡಿಲಿಲ್ಲ.
ನನ್ನನ್ನು ಕ್ಷಮಿಸು ಅಂತ ಕೇಳಲಿಕ್ಕೆ ನಾವು ತಯಾರಿದ್ದೀವಾ? ನಾವು ತಯಾರಾಗಿದ್ದೀವಾ? ಸಾಧ್ಯವಾದರೆ ನಮ್ಮ ಮೊಣಕಾಲುಗಳನ್ನು ಬಾಗಿಸಿ ಆತನ ಮುಂದೆ ಹೇಳೋಣ, ಕರ್ತನೆ ದಯಮಾಡಿ ನನಗೆ ಕ್ಷಮಿಸು. ಇನ್ನು ಸಿಕ್ಕುವಂಥವು ಯಾವ ಅವಕಾಶವನ್ನು ನಾನು ಬಿಡೋದಿಲ್ಲ. ನಿನ್ನ ಮುಂದೆ ನಾನು ಗೋಳಾಡಲಿಕ್ಕೆ ತಯಾರಾಗಿದ್ದೇನೆ ಎಂಬುದನ್ನು ಕೇಳೋಣ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಕರ್ತನ ಹಾಗೆ ಸ್ತೋತ್ರ ಕರ್ತನೆಯಪ್ಪ, ಪರಿಶುದ್ಧರ ರಬ ಶಾತಿರ ಪರಿಶುದ್ಧನು ಪರಿಶುದ್ಧರು ಪರಿಶುದ್ಧನಾಗಿರುವಂತ ಈ ಉಡುಪಿ ನಮ್ಮ ಪರಲೋಕದ ತಂದೆಯಾದ ನಿನಗೆ ಸ್ವಂತವಾಗಬೇಕು. ಈ ಬೆಳಗಿನ ಸಮಯದಲ್ಲಿ ಕರ್ತನೆಯಪ್ಪ, ರಬನ ಹಸ್ಪ ನೀವು ನಮ್ಮನ್ನು ಒಟ್ಟು ಕುಡಿಸೋದಕ್ಕಾಗಿ ಸ್ತೋತ್ರಪ್ಪ. ರಕ್ಕದಾರ ಪರಲೋಕದ ತಂದೆ, ನಮಗೆ ಕೊಟ್ಟಿರುವಂಥ ಆ ಸ್ವರ್ಗದ ಭಾಗ್ಯ, ಇವತ್ತು ನಮ್ಮ ಕುಟುಂಬದವರಿಗೆ ಕೊಟ್ಟಿರುವಂಥ ನಿಮ್ಮ ಪರಲೋಕದ ಆ ಕೃಪೆ ಭಾಗ್ಯಕ್ಕೋಸ್ಕರ ಸ್ತೋತ್ರ ಕರ್ತನೆ. ನಾವು ಪ್ರಾರ್ಥಿಸ್ತೇವೆ, ಈಗ ನಾವು ಕೇಳಿದಂಥ ವಾಕ್ಯದ ಪ್ರಕಾರವೇ ಕರ್ತನೆ, ನಾವು ನಮ್ಮ ಉಡುಪಿ ಜಿಲ್ಲೆಯ ಪ್ರತಿ 35 ವಾರ್ಡ್ಗೋಸ್ಕರ ಈ ಸಭೆಯನ್ನು ಕರ್ತನೆ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ವಾರ್ಡ್ನಲ್ಲಿರುವಂಥ ಪ್ರತಿಯೊಂದು ಜಾತಿ ಕುಲ ಭಾಷೆಗಳು ಇದ್ದಾರೆ. ಎಡಗೈಗೂ ಬಲಗೈಗೂ ತಿಳಿಯದ ಜನರಿದ್ದಾರೆ ಕರ್ತನೆ. ಈ ಸಭೆಯು ಕರ್ತನೆ ನಿಮ್ಮ ನಾಮದಲ್ಲಿ ಒಂದು ಮಾದರಿಯಾಗಿ ತೋರಿಸುವುದಕ್ಕೆ, ಪೌಲಿನ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥಿಸುವಂತ ದೇವರ ಮಕ್ಕಳನ್ನು ಇವತ್ತು ದೇವರು, ಪರಲೋಕದ ದೇವರು ಕೇಳುತ್ತಾ ಇದ್ದಾರೆ. ಈ ಸಭೆ ಕರ್ತನೆ, ಈ ಸಭೆಯಲ್ಲಿರುವಂತ ಯವನಸ್ಥರಿಂದ ಹಿಡಿದು ಕರ್ತನೆ, ದೊಡ್ಡವರು ಪ್ರಾಯಸ್ಥರು ಕರ್ತನೆ, ಚಿಕ್ಕ ಮಕ್ಕಳು ಮೊದಲುಕೊಂಡಪ್ಪ ಎಲ್ಲರೂ ಕೂಡಪ್ಪ ಒಂದು ವಾಕ್ಯವನ್ನಾದರೂ ಪ್ರತಿ ದಿನ ನಿತ್ಯ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರೇ ನಿಮ್ಮ ರಾಜ್ಯಕ್ಕೋಸ್ಕರ ಉಪಯೋಗಿಸಿರಿ ಕರ್ತನೆ. ಓ ಕರ್ತನೆ, ನಿಮಗೆ ಸ್ತೋತ್ರಪ್ಪ. ಓ ನರಕಕ್ಕೆ ಹೋಗುವಂತ ಜನರು, ಆ ಬೆಂಕಿ ಗಂಧಕಕ್ಕೆ ಹೋಗುವಂತ ಜನರಪ್ಪ, ನಾವು ನಿಮ್ಮ ವಾಕ್ಯದಲ್ಲಿ ಕೇಳುತ್ತೇವಲ್ಲ ಸ್ವಾಮಿ. ಈ ಉಡುಪಿ ತಾಲೂಕಿನಲ್ಲಿರುವಂತ 35 ವಾರ್ಡಿನ ಜನರಿಗೋಸ್ಕರ ಈ ಕರ್ತನೆ ನಾವು ನೋಡ್ತೇವೆ, ಸಭೆಯಲ್ಲಿ ಯಾವ ದೇವ ಮಕ್ಕಳು ಕರ್ತನೆ ಯಾವ ವಾರ್ಡ್ನಲ್ಲಿ ಜೀವಿಸುತ್ತಾರೋ ಆ ವಾರ್ಡ್ನಲ್ಲಿ ಕರ್ತನೆ ಅಪ್ಪ ಮೊಣಕಾಲೂರಿ ಪ್ರಾರ್ಥಿಸುವಂತ ಪ್ರಾರ್ಥನೆಯ ಆತ್ಮನನ್ನು ಇವರ ಮೇಲೆ ಸುರಿಸಿರಿ. ಪರಿಶುದ್ಧ ಆತ್ಮನ ಪ್ರೇರಣೆಯಿಂದ, ವಾಕ್ಯದ ಪ್ರೇರಣೆಯಿಂದ ಸ್ವಾಮಿ ಇವತ್ತು ತುಂಬಲ್ಪಡಿಸ್ರಿ. ಇವತ್ತಿನಿಂದ ಕರ್ತನೆ, ಇವತ್ತು ಹಲ್ಲೆಲೂಯಾ ಕರ್ತನೆ, ಇವತ್ತು ಕುಟುಂಬದವರು ನಾಶವಾಗಿ ಹೋಗುವರು. ಇವರ ಮನೆಯ ಎಡಗಡೆ ಬಲಗಡೆ ಇರುವವರು, ಮುಂದುಗಡೆ ಹಿಂದುಗಡೆ ಇರುವವರು ಕರ್ತನೆ, ಕೆಲಸದ ಕಾರ್ಯಗಳು ತೊಡಗಿರುವಂತಹ ಪ್ರತಿಯೊಂದು ಜನರು ಕರ್ತನೆ ಅಪ್ಪ ಕ್ರಿಸ್ತನ ಪಾದದಲ್ಲಿ ಬಂದಪ್ಪ ಓ ಪರಲೋಕದ ಆ ಶುಭ ಸುವಾರ್ತೆಯನ್ನು ಸಾರುವುದಕ್ಕೆ ಕರ್ತನೆ ಅಪ್ಪ ನೀವು ಉಪಯೋಗ ಮಾಡಬೇಕೆಂತಲೇ ಪ್ರಾರ್ಥಿಸುತ್ತೇವೆ ದೇವಾ. ಕರ್ತನೆ, ಬೆಂಕಿ ಗಂಧಕದಲ್ಲಿ ಹೋಗುವಂತ ಜನರು ಓ ಕರ್ತನೆ ಉಡುಪಿ ವಾರ್ಡ್ಗೋಸ್ಕರ ಈ ಸಭೆಯನ್ನು ಕರ್ತನೆ ನೇಮಕ ಮಾಡಿದಕ್ಕಾಗಿ ಸ್ತೋತ್ರ. ಓ ಕರ್ತನೆ ಅಪ್ಪ ತಂದೆ, ಎಲ್ಲ ಯಾವುದೇ ಒಂದು ರೀತಿಯ ಲೋಕದ ಸಂಬಂಧದೊಂದಿಗೆ ಕರ್ತನೆ ಬೆರೆಸದಂತೆ ಅಪ್ಪ ಈ ಸಭೆಯನ್ನು ಇನ್ನು ಮುಂದೆ ಸ್ವಾಮಿ ಕ್ರಿಸ್ತನೇ ದೇವರಂತಲೇ ಸ್ವಾಮಿ ಈಗ ನಾವು ಕೇಳಿದಂತ ವಾಕ್ಯದ ಪ್ರಕಾರ ಕರ್ತನೆ ಯಾವುದೇ ಒಂದು ಮೈಗಲ್ಲದನ ಇರದೆ, ಉದಾಸೀನತೆಗಳು ಇರದೆ ಸ್ವಾಮಿ ಓ ನಿಮ್ಮ ರಾಜ್ಯಕ್ಕೋಸ್ಕರ ನಿಂತುಕೊಳ್ಳುವುದಕ್ಕೆ, ನಿಮ್ಮ ರಾಜ್ಯಕ್ಕೋಸ್ಕರ ಮೊಣಕಾಲೂರೋದಕ್ಕೋಸ್ಕರ, ನಿಮ್ಮ ರಾಜ್ಯಕ್ಕೋಸ್ಕರ ಕರ್ತನೆ ಕಣ್ಣೀರು ಸುರಿಸಿ ಪ್ರಾರ್ಥಿಸುವುದಕ್ಕೋಸ್ಕರ, ನಿಮ್ಮ ರಕ್ತದ ಬೆಲೆ ಏನೆಂಬುದನ್ನು ಕರ್ತನೆ ತಿಳಿದುಕೊಳ್ಳುವುದಕ್ಕೋಸ್ಕರ ಓ ಕರ್ತನೆ ಕಲ್ವಾರಿ ಸುಲಭೆಯಲ್ಲಿ ಆ ಬಾಸುಂಡೆಗಳು ಎಷ್ಟೋ ಒಂದು ಬೆಲೆ ಇದೆ ಅಪ್ಪ. ಆ ಒಂದು ಬಾಸುಂಡೆ ಮೂಲಕವಾಗಿ ಈ ಮಕ್ಕಳು ನೀವು ಆರಿಸಿಕೊಂಡಿದ್ದೀರಲ್ಲವೇ, ಗುಣಪಡಿಸಿದಿರಲ್ಲವೇ. ಇನ್ನು ಮುಂದಾದರೆ ಸ್ವಾಮಿ ಓ ಉಡುಪಿ ತಾಲೂಕನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇವೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಆಮೆನ್. ಒಂದು ಮಾತ್ರ ಸತ್ಯ, ನಾವು ಪ್ರತಿಯೊಬ್ಬರೂ ಕೂಡ ಆತನ ಮುಂದೆ ನಿಂತಾಗ ಮೈಗಳನ್ನು ಸೋಮಾರಿ ಅನ್ನಿಸಿಕೊಳ್ಳದೆ ನಮ್ಮ ನೆರೆ ಹೊರೆಯವರನ್ನ ಕರ್ತನ ಕಡೆಗೆ ನಡೆಸುವುದಕ್ಕೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ಆಮೇಲೆ ನಾವಿರುವಂಥ ಆಗಲೇ ಹೇಳಿದೆ, ನಿಮ್ಮ ಊರ ಹೆಸರು ಹೇಳಿದ್ರಿ, ನಿಮ್ಮ ಊರುಗಳ ಮೇಲೆ ಯಾವಾಗಲೂ ಯೇಸುವಿನ ಹೆಸರನ್ನು ಉಚ್ಚರಿಸ್ರಿ.
ಯೇಸು ಅಲ್ಲದೆ ಬೇರೆ ರಕ್ಷಕನಿಲ್ಲ. ಆಮೇಲೆ ನೀವು ಅದನ್ನು ಮಾತನಾಡ್ರಿ. ಮುಂದಿನ ಕಾರ್ಯಗಳನ್ನು ಅನೇಕ ಸಂಗತಿ ಉಂಟು. ಪ್ರತಿದಿನ ನಿಮ್ಮ ಜೊತೆಯಲ್ಲಿರಲಿಕ್ಕೆ, ಪ್ರತಿದಿನ ನೀವು ಪ್ರಾರ್ಥನೆ ಮಾಡಲಿಕ್ಕಿರುವಂಥ ಅನೇಕ ಸಂಗತಿಗಳುಂಟು. ಅವುಗಳು ನಿಮ್ಮ ಸೇವಕರ ಮೂಲಕ ಅದು ತಿಳಿಸಲ್ಪಡುತ್ತೆ. ಆದರೆ ಈ ದಿನ ಮೊದಲುಗೊಂಡು ನೀವು ಹೇಳ್ರಿ, ನನ್ನ ಏರಿಯಾದ ಕಾವಲುಗಾರ ನಾನೇ. ಆಮೇಲೆ ನನ್ನ ಸ್ಥಳದಲ್ಲಿ ಯಾವ ದುಷ್ಟಶಕ್ತಿ ನಿಲ್ಲಬಾರ್ದು, ನಿನ್ನ ರಾಜ್ಯ ಬರಲಿ ಅಂತ ದೇವರ ಹತ್ರ ಕೇಳಬೇಕು. ಈ ಸಂಗತಿಗಳ ಮೂಲಕ ದೇವರು ನಿಮ್ಮನ್ನು ಆಶ್ರಯಿಸಲಿ. ದಯಮಾಡಿ ಕುಳಿತುಕೊಳ್ಳಿ. ಈ ಒಂದು ಸುಂದರ ಅವಕಾಶವನ್ನು ಒದಗಿಸಿಕೊಟ್ಟ ಪ್ರಿಯ ಐನವರಿಗೂ ಸಭೆಯವರಾದ ನಿಮ್ಮೆಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ನಮಗೋಸ್ಕರ, ಸೇವೆಗೋಸ್ಕರ, ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ದೇವರು ನಿಮಗೆ ಸಹಾಯ ಮಾಡಲಿ. ಥ್ಯಾಂಕ್ ಯು.